ओम शांति। कितना मीठा शब्द है ओम शांति। ಓಂ ಶಾಂತಿ ಎಷ್ಟು ಮಧುರವಾದಂತಹ ಶಬ್ದ ಆಗಿದೆ. अभी अभी ಈಗಷ್ಟೇ ನಾವೆಲ್ಲ ಗೀತೆಯನ್ನ ಕೇಳಿದ್ವಿ. ಆ ಗೀತೆಯಲ್ಲಿ ಬಾಬಾ ಅವರೇ ನನ್ನ ಪ್ರಪಂಚ ಅಂತ ಇತ್ತು. ಆ ರೀತಿ ಇದೆಯಾ ಎಲ್ಲರಿಗೂ? ಬಾಬಾ ಅವರೇ ಪ್ರತಿಯೊಬ್ಬ ಮಗುವಿನ ಪ್ರಪಂಚ ಆಗಿದಾರಲ್ವಾ? ಪ್ರಪಂಚನೇ ಬಾಬಾ ಆಗಿರ್ಬೇಕಾದ್ರೆ ಬಾಕಿ ಇನ್ನೇನು ಉಳ್ದಿದೆ? ಪ್ರಪಂಚದ ಕಡೆನೆ ಬುದ್ಧಿ ಹೋಗುತ್ತಲ್ವಾ? ನಮ್ ಪ್ರಪಂಚನೇ ಬಾಬಾ ಆಗ್ಬಿಟ್ಟಿದ್ದಾರೆ. ಏಕೆಂದ್ರೆ ಬಾಬಾ ಅವರು ನಮ್ಮನ್ನ ಎಷ್ಟು ಪ್ರೀತಿಯಿಂದ ಕರೀತಾರೆ, ನನ್ ಮಕ್ಕಳೇ ಅಂತ ಹೇಳಿ. ವಾ ನನ್ನ ಮಕ್ಕಳೇ. ನಮ್ ಹೃದಯನು ಏನ್ ಹೇಳುತ್ತೆ? ವಾ ನನ್ನ ಬಾಬಾ ವಾ ಅಂತ ಹೇಳುತ್ತೆ. ನನ್ ಬಾಬಾ ಅಂದಾಗ ನನ್ನವ್ರಲ್ವಾ? ಚಮತ್ಕಾರ ಅಂದ್ರೆ ಏನು ಅಂದ್ರೆ ಪ್ರತಿಯೊಬ್ಬ ಮಗುನು ನನ್ ಬಾಬಾ ಅಂತ ಹೇಳ್ತಾರೆ. ಬಾಬಾ ಅವ್ರದ್ದು ಕಮಾಲ್ ಏನಂದ್ರೆ ಪ್ರತಿಯೊಬ್ಬ ಮಗುವಿಗೆ ಮಗು ನನ್ ಬಾಬಾ ಅಂತ ಹೇಳಿದಾಗ ಬಾಬಾ ಅವರು ಮಕ್ಕಳಿಗೆ ಹೇಳ್ತಾರೆ, ಮಗು ನಾನ್ ನಿಮ್ಮವ್ರು ಅಂತ ಹೇಳಿ. ಬಾಬಾ ಅವ್ರು ಹೇಳ್ತಾರೆ, ಮಗು ನಾನ್ ನಿಮ್ಮವ್ರು ಆಗಿದ್ದೀನಿ ಅಂದಾಗ ಎಷ್ಟು ಖುಷಿ ಆಗತ್ತಲ್ವಾ? ಇಡೀ ದಿನ ನೋಡ್ಕೊಳ್ಳಿ, ಬಾಬಾ ಏನಕ್ಕೆ ಹೇಳ್ತಾರೆ ಮೇರಾ ಬಾಬಾ ಅಂತ ಯಾಕೆ ಹೇಳಿದ್ರು? ಬಾಬಾ ಅವ್ರು ನೋಡಿದ್ರು ಎಲ್ಲರ ಬುದ್ಧಿ ಇಡೀ ದಿನ ಎಲ್ಲಿರುತ್ತೆ? ನಂದು ಅನ್ನೋದ್ರಲ್ಲಿ ಇರುತ್ತೆ. ನಂದು ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಬಟ್ ನಂದು ಅನ್ನೋದು ಇರುತ್ತೆ. ಬಾಬಾ ಅವ್ರು ನೋಡಿದ್ರು ಇವ್ರಿಗೆ ನಂದು ಅನ್ನೋದು ಬಹಳ ನೆನಪು ಬರುತ್ತೆ ಅಂತ. ಸೊ ಬಾಬಾ ಅವರು ಇದು ಬಹಳ ಸಹಜವಾದಂತಹ ಯುಕ್ತಿಯನ್ನ ತಿಳಿಸ್ಕೊಟ್ರು. ನಾನು ಅಂದಾಗ ನಂದು ಅಂದಾಗ ನನ್ ಬಾಬಾ ಅಂತ ಹೇಳಿ ಅಂತ. ನಂದು ಅಂದಾಗ ಅದರ ನಶೆನೂ ಇರುತ್ತಲ್ವಾ? ನನ್ ಬಾಬಾ ಅಂತ ಹೇಳೋದ್ರಿಂದ ನಶ ಇರುತ್ತೆ. ನನ್ ತಂದೆ, ನನ್ ಬಾಬಾ ಯಾರು, ಮತ್ತೆ ಅವ್ರು ಏನ್ ಕೊಡ್ತಾ ಇದ್ದಾರೆ ನಮ್ಗೆ? ಎಲ್ಲರಿಗೂ ಬಾಬಾ ಅವ್ರೇನ್ ಕೊಟ್ಟಿದ್ದಾರೆ? ಎಲ್ಲದಕ್ಕಿಂತ ಮೊದಲನೇದು ಖುಷಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಖುಷಿಯಾಗಿರ್ತೀರಾ? ಆಗಾಗ್ಗೆ ಖುಷಿಯಾಗಿರ್ತೀರಾ ಅಥವಾ ಸದಾ ಖುಷಿಯಾಗಿರ್ತೀರಾ? ಯಾರು ಸದಾ ಖುಷಿಯಾಗಿರ್ತೀರಾ ಅವ್ರ ಕೈ ಎತ್ತಿ. ಸದಾ ಯಾರು ಖುಷಿಯಾಗಿರ್ತಾರೆ ಅವ್ರ ಕೈ ಎತ್ತಿ. ಎಲ್ಲರೂ ಸದಾ ಖುಷಿಯಾಗಿರುವಂತವ್ರಲ್ವಾ? ಒಂದು ವೇಳೆ ಖುಷಿ ಇದ್ರೆ ಆ ಖುಷಿಯಲ್ಲಿ ಎಲ್ಲ ಇದೆ. ಹೇಳಲಾಗುತ್ತೆ ಖುಷಿ ತರ ಬೇರೆ ಯಾವ ಟಾನಿಕ್ ಇಲ್ಲ ಅಂತ, ಖುಷಿ ತರ ಯಾವುದೇ ಸಂಪತ್ತಿಲ್ಲ ಅಂತ. ಬಾಕಿ ಇನ್ನೇನ್ ಬೇಕಾಗಿದೆ? ಒಂದು ವೇಳೆ ಖುಷಿ ಸದಾ ಇದ್ರೆ ಒಳಗಡೆ ಹೃದಯದಲ್ಲಿ ಗೀತೆ ಕೇಳಿಸ್ತಾ ಇರತ್ತೆ, ವಾ ಬಾಬಾ ವಾ ಅಂತ.
ಬಾಬೋರ್ ನೋಡಿ ನಮ್ಮನ್ನ ಏನನ್ನಾಗಿ ಮಾಡಿದ್ದಾರೆ, ನಾವೇನಾಗಿದ್ವಿ ಮತ್ತೆ ಬಾಬೋರ್ ನಮ್ಮನ್ನ ಏನ್ ಮಾಡಿದ್ದಾರೆ. ಒಂದು ವೇಳೆ ನಮ್ಮ ಸ್ವಮಾನದ ಲಿಸ್ಟ್ ಅನ್ನ ನಮ್ಮ ಬುದ್ಧಿಯಲ್ಲಿ ತಗೊಂಡ್ಬಂದ್ರೆ ಬಾಬಾ ಅವರು ಏನೆಲ್ಲ ಸ್ವಮಾನಗಳನ್ನ ಕೊಟ್ಟಿದ್ದಾರೆ ನಮಗೋಸ್ಕರ. ಒಂದೊಂದು ಸ್ವಮಾನ ನಾವು ಪ್ರತಿನಿತ್ಯ ನೆನಪು ಮಾಡ್ಕೊಂಡಿದ್ದೆ ಆದ್ರೆ ಹಾಗೇನಾಗತ್ತೆ, ಎಲ್ಲಿ ಸ್ವಮಾನ ಇದೆಯೋ ಅಲ್ಲಿ ಸರ್ವಶಕ್ತಿಗಳು ಇದ್ದೇ ಇದೆ. ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬಿಡ್ತೀವಿ ಆಗ. ಬಾಬಾ ಅವರು ಖುಷಿಯ ಖಜಾನೆ ಅಂತೂ ಕೊಟ್ಟಿದ್ದಾರೆ, ಜ್ಞಾನದ ಖಜಾನೆಯನ್ನು ಕೊಟ್ಟಿದ್ದಾರೆ, ಗುಣಗಳ ಖಜಾನೆಯನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ಖಜಾನೆ ಇದೆ. ಬಾಬಾ ಅವ್ರು ಹೇಳ್ತಾರೆ, ಈ ಖಜಾನೆಗಳ ಜೊತೆ ಆಟ ಆಡ್ತಾ ಇರಿ. ಹೇಗೆ ರಾಜನ ಇದ್ರೆ ರಾಜ ಯಾರ್ದ್ರ ಜೊತೆ ಮಕ್ಕಳು ಯಾವ್ದ್ರ ಜೊತೆ ಆಟ ಆಡ್ತಾರೆ? ಚಿನ್ನದ ಆಟದ ಸಾಮಾನ್ ಜೊತೆ ಆಡ್ತಾರಲ್ಲ, ನಾವ್ ಯಾವ್ದ್ರ ಜೊತೆ ಆಡ್ತೀವಿ? ಬಾಬಾ ಅವರ ಖಜಾನೆಗಳ ಜೊತೆ ಆಟ ಆಡ್ತೀವಿ. ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಬಾಬಾ ಅವರು ನಮ್ಗೆ ಸರ್ವಶಕ್ತಿಗಳನ್ನ ಕೊಟ್ಟಿದ್ದಾರೆ. ಸರ್ವಶಕ್ತಿಗಳು ಬಾಬಾ ಅವರು ಸರ್ವಶಕ್ತಿವಾನ್ ಆಗಿದ್ದಾರೆ ಅಂದಾಗ ಸರ್ವಶಕ್ತಿಗಳು ಬಾಬಾ ಅವರು ನಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಖುಷಿಯ ಮಾತಿದಾಗಿದೆ. ಬಾಬಾ ಅವರ ದೃಷ್ಟಿ ನಿಮ್ ಮೇಲೆ ಯಾಕೆ ಬಿತ್ತು? ನಿಮ್ಮನ್ನೇ ಯಾಕೆ ತನ್ನವರನ್ನಾಗಿ ಮಾಡ್ಕೊಂಡ್ರು? ಕಾರಣ ಏನು? ಬಾಬಾ ಅವ್ರು ನೋಡಿದ್ರು, ನನ್ನ ಪ್ರತಿ ಕಲ್ಪದ ಮಕ್ಕಳು ಯಾರಾಗಿದ್ದಾರೆ? ನಾವೆಲ್ಲರೂ ಪ್ರತಿ ಕಲ್ಪದಲ್ಲಿ ಬಾಬಾ ಅವರ ಮಕ್ಕಳಾಗಿದ್ದೇವೆ. ಸೊ ಬಾಬಾ ಅವ್ರು ನೋಡಿ ತನ್ನ ಮಕ್ಕಳನ್ನ ಹುಡುಕ್ಬಿಟ್ರು. ಸೊ ಇದರ ನಶೆ ಇದೆ ತಾನೆ? ಬಾಬಾ ಅವರು ನಮ್ಮನ್ನ ಹುಡುಕಿದ್ದಾರೆ ಅಂತ ನಶೆ ಇದೆ ಅಲ್ಲ. ನಾವಂತೂ ಬಾಬಾ ಅವ್ರನ್ನ ಹುಡುಕಕ್ಕಾಗಲ್ಲ. ಗೊತ್ತೇ ಇರ್ಲಿಲ್ಲಲ್ಲ ಭಗವಂತ ಯಾರು ಅಂತ. ಆದ್ರೆ ಬಾಬಾ ಅವರು ನಮ್ಮ ಮಕ್ಕಳನ್ನ ಒಬ್ಬೊಬ್ಬರನ್ನ ನೋಡಿ ಎಲ್ಲೆಲ್ಲಿಂದ ಹುಡುಕಿದಾರೆ ಬಾಬಾ ಅವರು. ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದಾನು ಹೇಳ್ತೀವಲ್ಲ, ಬಾಬಾ ಅವರು ಅಲ್ಲಿ ಬಂದು ಅಲ್ಲಿಂದ ನಮ್ಮನ್ನೆಲ್ಲ ಹುಡುಕಿದ್ರು. ಎಲ್ಲಿ ನೀವಿರ್ತಿದ್ರಿ ಆ ಒಂದು ಬೀದಿಯಲ್ಲಿ ಎಷ್ಟೆಲ್ಲ ಜನಗಳಿದ್ದಾರೆ. ಆದ್ರೆ ಬಾಬಾ ಅವ್ರಿಗೆ ಯಾರು ಇಷ್ಟ ಆದ್ರು? ಪ್ರತಿಯೊಬ್ರು ಹೇಳ್ತಾರೆ, ನಾನು ಬಾಬಾ ಅವ್ರಿಗೆ ಬಾಬಾ ಅವ್ರು ನನ್ನ ಇಷ್ಟಪಟ್ಟಿದ್ದಾರೆ ಅಂತ, ನನಗೆ ಬಾಬಾ ಅವ್ರು ಇಷ್ಟ ಆದ್ರು ಅಂತ. ಬಾಬಾ ಅವರ ದೃಷ್ಟಿ ಬಿತ್ತಲ್ವಾ? ದೃಷ್ಟಿ ಬಿದ್ದ ತಕ್ಷಣ ಬಾಬಾ ಅವ್ರು ಹೇಳಿದ್ರು ನನ್ ಮಗು ಅಂತ. ನಾವ್ ಹೇಳಿದ್ವಿ ನನ್ ಬಾಬಾ ಅಂತ. ಸೊ ಇಬ್ಬರ ಮಧ್ಯೆ ಸೌದ ಆಗೋಯ್ತು. ಸೊ ಇದು ಪಕ್ಕಾ ಸೌದ ಅಲ್ವಾ? ಎಷ್ಟು ಪಕ್ಕಾ? ಕಲ್ಪ ಕಲ್ಪದ ನಾವು ಅಧಿಕಾರಿಗಳಾಗಿದ್ದೇವೆ. ಆದ್ರಿಂದ ಬಟ್ ನಮ್ಮ ಅವಿನಾಶಿ ಸಂಬಂಧ ಯಾವತ್ತೂ ಮುರಿಯಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಲ್ಪ ಕಲ್ಪದ ನಾವು ಮಕ್ಕಳಾಗಿದ್ದೀವಿ. ಮಾಯೆ ಎಷ್ಟೇ ಪ್ರಯತ್ನ ಮಾಡ್ಲಿ, ಏನೇ ಆಗೋಗ್ಲಿ, ಆದ್ರೆ
ನಮ್ಮ ಜೊತೆಗಾರ ಸ್ವಯಂ ಭಗವಂತ ಆಗಿದ್ದಾರೆ. ಅವ್ರ ಮುಂದೆ ಮಾಯೆ ಏನ್ ಮಾಡಕ್ಕಾಗತ್ತೆ? ಮಾಯೆಗೂನು ಈಗ ಗೊತ್ತಾಗ್ಬಿಟ್ಟಿದೆ, ನಾನು ಹೋಗ್ತಾ ಇದ್ದೀನಿ, ನನ್ನ ರಾಜ್ಯ ಹೋಗ್ತಾ ಇದೆ ಈಗ ಅಂತ ಮಾಯೆಗೂ ಗೊತ್ತಾಗ್ಬಿಟ್ಟಿದೆ. ನಾವು ನಶೆಯಿಂದ ಹೇಳ್ತೀವಲ್ಲ, ಪ್ರಪಂಚದವರು ಪಾಪ ಚಿಂತೆಯಲ್ಲಿದ್ದಾರೆ. ನಾಳೆ ಏನಾಗತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವೇನ್ ಹೇಳ್ತೀವಿ? ಅರೆ, ನಮ್ ರಾಜ್ಯ ನಾಳೆ ಬರುತ್ತೆ ಅಂತ ಹೇಳಿ, ನಮ್ ರಾಜ್ಯ ಬರುತ್ತೆ ಅಂತ ಹೇಳ್ತೀವಿ. ಆ ರಾಜ್ಯಕ್ಕೋಸ್ಕರ ಬಾಬಾವರು ನಮ್ಮನ್ನ ಈ ರೀತಿ ತಯಾರು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ದುಃಖ ಅಶಾಂತಿಯ ಹೆಸರು ಚಿಹ್ನೆನೂ ಇಲ್ಲ. ದೇವತೆಗಳ ಹತ್ರ ಕೇಳಿ ದುಃಖ ಅಂದ್ರೆ ಏನು ಅಂತ. ಅವರು ಹೇಳ್ತಾರೆ ದುಃಖ ಏನು ಅಂತ. ದುಃಖ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವರಿಗೆ. ಅಂತಹ ನಮ್ಮ ರಾಜ್ಯ ಏನೇನ್ ಬಂದೇ ಬಂತು, ಇದರ ಖುಷಿ ಇದೆ ತಾನೆ? ಈ ದಿನ ನಾವು ಸಾಧಾರಣ ರೂಪದಲ್ಲಿ ಇದ್ದೀವಿ, ನಾಳೆ ನಾವು ರಾಜ್ಯ ಅಧಿಕಾರಿಗಳಾಗ್ತೀವಿ. ಆದ್ರೆ ರಾಜ್ಯ ಅಧಿಕಾರಿ ಆಗ್ಲಿಕ್ಕೆ ಬಾಬೋರು ನಮ್ಮನ್ನ 2 ಪಾಠಗಳನ್ನ ಓದಿಸಿದಾರಷ್ಟೇ. ಮೂಲವಾಗಿ 2 ಶಬ್ದ ನಮ್ಮ ವಿದ್ಯಾಭ್ಯಾಸದ್ದು. ಒಂದು ಪರಮಾತ್ಮ, ಇನ್ನೊಂದು ಆತ್ಮ. ಒಂದು ವೇಳೆ ಆತ್ಮ ಮತ್ತೆ ಪರಮಾತ್ಮ 2 ಶಬ್ದಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಪರಮಾತ್ಮ ಯಾರು, ಆತ್ಮ ಅಂದ್ರೆ ಏನು ಅಂತ. ಆಗ ನಮ್ ಜೀವನ ಈಗ ಹಿಂಗಾಗ್ಬಿಟ್ಟಿದೆ ನೋಡಿ. ಇಮಿಡಿಯೇಟ್ ಆಗಿ ಜೀವನ ಚೇಂಜ್ ಆಯ್ತಲ್ಲ. ಬಾಬೋರ್ ಹೇಳ್ತಾರೆ, ಹೇಗೆ ನಮ್ದು 3 ರೂಪ ಇದೆ ಅಲ್ವಾ? ಒಂದು ತಂದೆ, ಒಂದು ಶಿಕ್ಷಕ, ಇನ್ನೊಂದು ಸದ್ಗುರು. 3 ರೂಪ ಇದೆ ಅಲ್ಲ ತಂದೆದು. ಸೊ ಬಾಬೋರ್ ಹೇಳ್ತಾರೆ, ಮಕ್ಳೇ ನಿಮ್ದು 3 ರೂಪ ಇದೆ. ಈಗ ನಾವು ಬ್ರಾಹ್ಮಣರಾಗಿದ್ದೀವಿ, ಆಮೇಲೆ ಫರಿಷ್ಠೆಗಳಾಗ್ತೀವಿ, ಆಮೇಲೆ ದೇವತೆಗಳಾಗ್ತೀವಿ. ಬಾಬಾವರು ಸಹ ನಮ್ದು 3 ರೂಪಗಳಂತ ಹೇಳಿದ್ದಾರೆ. ಈ 3 ರೂಪಗಳಲ್ಲಿ ನಾವು ಅನುಭವವನ್ನ ಮಾಡ್ತಾ ಇರ್ತೀವಿ. ಬ್ರಾಹ್ಮಣ ಜೀವನ ಎಷ್ಟು ಶ್ರೇಷ್ಠ ಆಗಿದೆ. ನಾವು ತಿಂತಾ ತಿರ್ಗಾಡ್ತಾ ಎಲ್ಲಾ ಮಾಡ್ತಾ ಬಾಬಾವರ ಜೊತೆಯಲ್ಲಿ ಇರ್ತೀವಿ. ನಾವು ಸಪರೇಟ್ ಇರಲ್ಲ, ಬಾಬಾ ಅವ್ರ ಜೊತೆನೆ ಇರ್ತೀವಿ. ಬಾಬಾವ್ರು ನಮ್ಮ ಹತ್ರ ಎಲ್ಲಿರ್ತಾರೆ ಅಂತ ಗೊತ್ತಿದ್ಯಾ ನಿಮ್ಗೆ? ಬಾಬಾವ್ರು ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಇರ್ತಾರೆ. ಆದ್ರಿಂದ ಇಲ್ಲಿ ನೋಡಿ, ದಿಲ್ವಾಡ ಮಂದಿರ ಇದೆ. ಬಾಬಾ ಅವ್ರಿಗೆ ದಿಲಾರಾಮ್ ಅಂತ ಹೇಳ್ತಾರೆ. ಬಾಬಾ ಅವ್ರು ಹೇಳ್ತಾರೆ ಮುರಳಿಯಲ್ಲಿ, ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಪರಮಾತ್ಮ ಎಲ್ಲಿದ್ದಾರೆ ಅಂತ ನೀವೇನ್ ಹೇಳ್ತೀರಾ? ಪರಂಧಾಮದಲ್ಲಿದ್ದಾರೆ ಅಂತೀರಾ? ಪರಮಾತ್ಮ ನನ್ನ ಹೃದಯದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅಷ್ಟು ನಶೆ ಇದೆಯಾ? ಇಮಿಡಿಯೇಟ್ ಆಗಿ ನೀವು ಹೇಳ್ತೀರಾ ತಾನೆ, ನನ್ ಹೃದಯದಲ್ಲಿ ಇರ್ತಾರೆ, ನನ್ ಹೃದಯ ಬಿಟ್ರೆ ಬೇರೆ ಯಾವ ಜಾಗನೂ ಪರಮಾತ್ಮನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀರಾ? ಅಷ್ಟು ನಶೆ ಇದೆಯಾ? ಆದ್ರೆ
ಹೃದಯ ಅಷ್ಟು ಸ್ವಚ್ಛವಾಗಿರ್ಬೇಕು. ಹೃದಯ ಸ್ವಚ್ಛವಾಗಿದ್ರೆ ನಾವು ಏನ್ ಅನ್ಕೊಳ್ತೀವಿ ಅದಾಗತ್ತೆ. ಈಗ ಜಡ ಚಿತ್ರದಲ್ಲಿ ಗಳನ್ನ ನೋಡಿ, ಮಂದಿರದಲ್ಲಿ ಸ್ಥಾಪನೆ ಮಾಡ್ಬೇಕಂದ್ರೆ ಎಷ್ಟು ಸ್ವಚ್ಛ ಮಾಡ್ತಾರೆ. ಸೊ ಪರಮಾತ್ಮನನ್ನ ನಮ್ಮ ಹೃದಯದಲ್ಲಿ ಕೂರ್ಸ್ಕೊಂಡಿದೀವಿ ಅಂದಾಗ, ಎಲ್ಲರೂ ಹೃದಯದಲ್ಲಿ ಕೂರ್ಸ್ಕೊಂಡಿದ್ದೀರಲ್ವಾ, ಇದ್ರಲ್ಲಿ ಕೈ ಎತ್ತಿ. ಹೃದಯದಿಂದ ಹೊಟ್ಟೋಗಲ್ಲ ತಾನೆ ಪರಮಾತ್ಮ. ಎಷ್ಟೇ ಮಾಯೆ ಪ್ರಯತ್ನ ಮಾಡ್ಲಿ, ನಮ್ ಹೃದಯದಿಂದ ಬಾಬಾ ಹೊರಗಡೆ ಹೋಗಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ನನ್ಗೆ ಆ ಮಕ್ಕಳ ಮೇಲೆ ಪ್ರೀತಿ ಇದೆ, ಆದ್ರಿಂದ ನಾನ್ ಮಕ್ಕಳ ಹೃದಯದಲ್ಲಿ ಇರ್ತೀನಿ. ಮಕ್ಕಳು ಏನೇ ಆದ್ರೂ ನನ್ ಬಾಬಾ ಅಂತ ಹೇಳಿದ ತಕ್ಷಣ ಬಾಬಾ ಅವ್ರು ಹಾಜರಾಗ್ಬಿಡ್ತಾರೆ. ಪ್ರಪಂಚದವ್ರಿಗೆ ನಾನು ಸದಾ ಹಾಜರಾಗಿರಲ್ಲ, ಆದ್ರೆ ನಿಮ್ಗೆ ಸದಾ ಹಾಜರಾಗಿರ್ತೀನಿ. ನೀವು ಹೃದಯದಿಂದ ಹೇಳಿದ್ರೆ ನನ್ ಬಾಬಾ ಅಂತ, ಆಗ ನಾನು ಹಾಜರಾಗ್ಬಿಡ್ತೀನಿ ಅಂತಾರೆ ಬಾಬಾ ಅವರು. ಇಂತಹ ಭಾಗ್ಯ ನಮ್ದಾಗಿದೆ. ಇದರ ಖುಷಿ ಇರ್ಬೇಕಾಗಿದೆ ನಮ್ಗೆ. ಈಗ ಬಾಬೋರ್ ನೋಡಿ, ನಮ್ಮ ಮಕ್ಕಳಿಗೋಸ್ಕರ ಎಷ್ಟು ಒಳ್ಳೆ ಸ್ಥಾನ ಮಧುಬನವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಮಧುಬನಕ್ಕೆ ಬಂದಿದ್ದೀರಾ ಅಂದ್ರೆ, ಎಷ್ಟೇ ದಿನ ನೀವಿಲ್ಲಿರ್ಲಿ, ಅಷ್ಟು ದಿನಗಳಲ್ಲಿ 2 ಮಾತುಗಳು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಒಂದು, ಈ ಸ್ವಲ್ಪ ದಿನಗಳೇನಿದೆ ನಮ್ಗೆ ಸಮಯ ಸಿಕ್ಕಿದೆ, ಬಾಬಾ ಅವರ ಮನೆಯಲ್ಲಿ ಇಲ್ಲಿ ವಾತಾವರಣ ಎಷ್ಟು ಪವಿತ್ರವಾಗಿದೆ. ಎಲ್ಲರೂ ತಮ್ಮ ಪವಿತ್ರ ಜೀವನದಲ್ಲಿ ಇರ್ತಾರೆ. ಈ ವಾಯುಮಂಡಲದಲ್ಲಿ ಒಂದು ಟೈಮ್, ಒಂದು ಸಮಯ, ಇನ್ನೊಂದು ಸಾಮಾನು, ಸಂಕಲ್ಪ, ಎರಡೂ ಅವಶ್ಯಕ. ಇದು ನೀವು ಗಮನ ಇಟ್ಕೊಳ್ಳಿ. ಎಷ್ಟು ದಿನ ನೀವಿಲ್ಲಿರ್ತೀರಾ, ಇದರಲ್ಲಿ ಒಂದು ಸೆಕೆಂಡ್ ಸಮಯನೂ ವ್ಯರ್ಥ ಆಗಬಾರ್ದು. ಏನೇ ಸಂಕಲ್ಪ ಮಾಡಿ ಅದು ಸಮರ್ಥ ಸಂಕಲ್ಪ ಆಗಿರ್ಬೇಕು, ಶುದ್ಧ ಸಂಕಲ್ಪ ಆಗಿರ್ಬೇಕು. ಶಕ್ತಿಗಳ ಅನುಭೂತಿಯ ಸಂಕಲ್ಪ, ಬಾಬಾ ಅವರ ಮಿಲನದ ಸಮಯ ಆಗಿರ್ಬೇಕು. ಯಾವುದೇ ಒಂದು ಸಾಧಾರಣ ಸಂಕಲ್ಪಗಳನ್ನ ಮಾಡಬಾರದು. ಸದಾ ಈ ದಿನಗಳನ್ನ ಮಹಾನ್ ಅಂತ ತಿಳಿದು ಸಂಕಲ್ಪ ಸಾಧಾರಣ ಮಾಡಬೇಡಿ, ಮಹಾನ್ ಸಂಕಲ್ಪ. ಬಾಬಾ ಹಾಗೂ ನಾನು ಹಾಗೂ ಇಷ್ಟು ದೊಡ್ಡ ಪರಿವಾರ ನೋಡಿ, ಎಷ್ಟು ದೊಡ್ಡ ಪರಿವಾರ. ನೀವು ಜೀವನದಲ್ಲಿ ಎಂದಾದ್ರೂ ನೋಡಿದೀರಾ? ಈಗ ನೋಡ್ತಿದ್ದೀರಾ ತಾನೇ ಇಷ್ಟು ದೊಡ್ಡ ಪರಿವಾರ. ಇಷ್ಟು ದೊಡ್ಡ ಪರಿವಾರ ಮತ್ತೆ ಹೇಗಿರ್ತಾರೆ ಎಲ್ಲರೂ? ತಿಂದ್ವಿ, ಮೋಜ್ ಮಾಡಿದ್ವಿ, ಆದ್ರೆ ಬುದ್ಧಿಯಲ್ಲಿ ಏನಿದೆ? ನನ್ ಬಾಬಾ
ಮತ್ತೆ ಬಾಬಾ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಕಾರ್ಯದಲ್ಲಿ ತರಬೇಕಾಗಿದೆ. ಇಲ್ಲಿನ ಒಂದು ಸೆಕೆಂಡುನು ವ್ಯರ್ಥ ಆಗ್ಬಾರ್ದು. ಕಾಮನ್ ಸಂಕಲ್ಪಗಳನ್ನ ಮಾಡಬಾರ್ದು. ಊಟ ಮಾಡ್ತಿರ್ಬೋದು ಅಥವಾ ಏನೇ ಕಾರ್ಯ ಮಾಡ್ತಿರ್ಬೋದು, ಆದ್ರೆ ನಮ್ಮ ಮನ್ಸಲ್ಲಿ ಬಾಬಾ ಅವ್ರು ಏನ್ ಖಜಾನೆಗಳನ್ನ ಕೊಟ್ಟಿದ್ದಾರೆ, ಹೇಗೆ ಬೆಳಗ್ಗೆ ಎಲ್ಲರೂ ಮುರಳಿಯನ್ನ ಕೇಳ್ತೀರಾ, ಸೊ ಮುರಳಿಯಲ್ಲಿ ಎಷ್ಟೆಲ್ಲ ಖಜಾನೆಗಳನ್ನ ಬಾಬಾ ಅವ್ರು ಕೊಡ್ತಾರೆ. 4 ಪೇಜಿನ ಮುರಳಿ ಆಗಿರುತ್ತೆ. ಎಷ್ಟೆಲ್ಲ ಖಜಾನೆ ಬಾಬಾ ಅವ್ರು ಅದ್ರಲ್ಲಿ ಕೊಡ್ತಾರೆ. ಏನಕ್ಕೋಸ್ಕರ ಕೊಡ್ತಾರ ಖಜಾನೆನ? ಇಡೀ ದಿನ ಅದ್ರಲ್ಲಿ ಮನನ ಮಾಡ್ತಾ ಇರಿ ಅಂತ. ಈ ದಿನ ಬಾಬಾ ಅವರು ಜ್ಞಾನದ ಮಾತನ್ನ ಹೇಳಿದ್ರು. ನಮ್ದು 4 ಸಬ್ಜೆಕ್ಟ್ ಇದೆ ಅಲ್ವಾ? ಜ್ಞಾನ, ಯೋಗ, ಧಾರಣೆ ಮತ್ತೆ ಸೇವೆ. 4 ಸಬ್ಜೆಕ್ಟ್ ಇದೆ ಅಲ್ಲ. ಮತ್ತೆ ಪ್ರತಿ ಮುರಳಿಯಲ್ಲಿ ಈ 4 ಸಬ್ಜೆಕ್ಟ್ ಅನ್ನ ಬಾಬಾ ಅವ್ರು ತಿಳಿಸ್ಕೊಡ್ತಾರೆ. ಮುರಳಿ ನಾವೇನ್ ಕೇಳ್ತೀವಿ, ಕೇಳಿಸ್ಕೊಂಡ್ವಿ, ಆದ್ರೆ ಇಡೀ ದಿನ ಕೇಳಿದ ಮೇಲೆ ಏನ್ ಮಾಡ್ಬೇಕಾಗಿದೆ? ಮುರಳಿಯ ಪಾಯಿಂಟ್ಸಿನ ಮೇಲೆ ಮನನ ಮಾಡ್ಬೇಕಾಗಿದೆ. ಬಾಬಾ ಅವರು ಹೇಳಿದ್ರು, ಆತ್ಮ ಅಂತ ತಿಳಿದು ನನ್ನನ್ನ ತಂದೆಯನ್ನ ನೆನಪು ಮಾಡಿ ಅಂತ. ಇದು ಪ್ರತಿ ಮುರಳಿಯಲ್ಲಿ ಬರುತ್ತೆ. ಅದರ ಅನುಭವ ಮಾಡ್ಬೇಕಾಗಿದೆ ನಾವು. ನಿಜವಾಗ್ಲೂ ನಾನು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಿದ್ನ ಅಥವಾ ಸಾಧಾರಣ ಆಗಿದ್ರ? ಅಲ್ಲಿ ಹೆಂಗಿರ್ತಿದ್ನೋ ಅದೇ ರೀತಿ ಇಲ್ಲೂ ಸಹ ನಾನು ಸಾಧಾರಣ, ನಾನಿವ್ರು, ನಾನು ಅವರು ಅಂತ ಈ ಕಾರೋಬಾರಲ್ಲಿ ಹೋಗ್ತಿಲ್ಲ ತಾನೆ. ಮುರಳಿಯ ಮನನ ಮಾಡೋದ್ರಿಂದ ನಿಮ್ಗೇನಾಗತ್ತೆ? ಜ್ಞಾನದ ಸ್ಮರಣೆ ನಡೆಯತ್ತೆ. ಈ ದಿನ ಬಾಬೋರ್ ನಮ್ ಜ್ಞಾನದ ಯಾವ ಮಾತನ್ನ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಯೋಗದ ಪ್ರತಿ ಬಾಬೋರ್ ಏನ್ ಹೇಳಿದ್ದಾರೆ? ಯಾಕೆಂದ್ರೆ ಬಾಬಾ ಅವ್ರದ್ದು ಏನಾದ್ರೂ ಒಂದು ನವೀನವಾಗಿ ಹೇಳ್ತಿರ್ತಾರೆ. ಯೋಗದ ಪ್ರತಿ ಏನ್ ಹೇಳಿದ್ರು, ಧಾರಣೆಯ ಪ್ರತಿ ಏನ್ ಹೇಳಿದ್ರು ಬಾಬಾ ಅವರು, ಸೇವೆಗೋಸ್ಕರ ಏನೇ ಹೇಳಿದ್ರು. 4 ಸಬ್ಜೆಕ್ಟ್ ನಮ್ದಿದೆ ಅಂದಾಗ ಮುರಳಿಯಲ್ಲಿ 4 ಸಬ್ಜೆಕ್ಟ್ಸ್ ಇಂದ ಬರುತ್ತೆ. ಪ್ರತಿ ಮುರಳಿ ನೀವು ತಗೊಳ್ಳಿ, ಯಾವುದೇ ಮುರಳಿ ತಗೊಳ್ಳಿ, ಅದ್ರಲ್ಲಿ 4 ಸಬ್ಜೆಕ್ಟ್ಸ್ ಬರುತ್ತೆ. ಮುರಳಿಯಲ್ಲಿ ಮ್ಯಾಜಿಕ್ ಇದೆ, ಅದನ್ನ ಯೂಸ್ ಮಾಡಿ. ಯಾವುದೇ ತಾರೀಕದಿರ್ಬೋದು, ಆದ್ರೆ ನಿಮ್ಗೆ ತಿಳ್ಕೊಳ್ಳಿ, ನಿಮ್ಗೆ ಯಾವ್ದಾದ್ರು ಅಲ್ಲಿರ್ತಾ ಅಥವಾ ಇಲ್ಲಿರ್ತಾ ಯಾವುದೇ ವಿಘ್ನ ಬಂದಿರ್ಬೋದು ಅಥವಾ ವ್ಯರ್ಥ ಸಂಕಲ್ಪ ಬರ್ಬೋದು ಅಥವಾ ಯಾವುದೇ ಮಾತಿನ ವ್ಯರ್ಥ ಸಂಕಲ್ಪ ಬಂದಿರ್ಬೋದು. ಅದಕ್ಕೋಸ್ಕರ ಬಾಬಾ ಅವರು ಈ ದಿನ ಏನೆಲ್ಲ ಹೇಳಿದ್ರು ನಮ್ಗೆ ಮುರಳಿಯಲ್ಲಿ. ಬಾಬಾ ಅವರ ಮುರಳಿಯ 4 ಸಬ್ಜೆಕ್ಟ್ಸ್ ಅನ್ನ ಮನನ ಮಾಡ್ಬೇಕು. ಮನನ ಮಾಡಿ ಆಮೇಲೆ ತಮ್ಮ ಅನುಭವದಲ್ಲಿ ಅದನ್ನ ನೋಡಿ. ಬಾಬಾ ಅವ್ರು ಹೇಳಿದ್ರು ನನ್ನನ್ನು ನೆನಪು ಮಾಡಿ ಅಂತ. ಪ್ರತಿ ಮುರಳಿಯಲ್ಲಿ ಒಂದ್ಸತಿ ಹೇಳಲ್ಲ ನನ್ನನ್ನು ನೆನಪು ಮಾಡಿ ಅಂತ. ಒಂದೇ ಮುರಳಿಯಲ್ಲಿ ಅನೇಕ ಬಾರಿ ಬಾಬಾ ಅವ್ರು ಹೇಳ್ತಾರೆ ನನ್ನನ್ನು ನೆನಪು ಮಾಡಿ, ನನ್ನ ನೆನಪು ಮಾಡಿ ಅಂತ. ಯಾಕೆ ಹೇಳ್ತಾರೆ? ಹೇಳಿದ್ರಲ್ಲ ಒಂದ್ಸತಿ ಮುರಳಿಯಲ್ಲಿ ನೆನಪು ಮಾಡಿ ಅಂತ. ಮತ್ತೆ ಪ್ರತಿನಿತ್ಯ ಏನಕ್ಕೆ ಸತಿ ಹೇಳ್ತಾರೆ ಬಾಬಾ? ಯಾಕೆಂದ್ರೆ ಬಾಬಾ ಅವ್ರಿಗೆ ಗೊತ್ತಿದೆ 63 ಜನ್ಮಗಳ ಸಂಸ್ಕಾರ ಇವ್ರದು ಅಂತ.
ಅದು ಪದೇ ಪದೇ ತನ್ನ ಕಡೆ ಎಳೆಯುತ್ತೆ ಅನ್ನೋದು ಬಾಬಾ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಬಾಬಾ ಅವರು ನೆನಪು ಮಾಡದೆ ಬಾಬಾ ಅವ್ರನ್ನ ನಾವು ಏನೂ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಇದು ಬಾಬಾ ಅವ್ರಿಗೆ ಗೊತ್ತಿದೆ. ಬಾಬಾ ಅವ್ರ ನೆನಪಿಂದನೇ ನಮ್ಮದು ಅನೇಕ ಜನ್ಮಗಳಲ್ಲಿ ಏನೆಲ್ಲ ವಿಕರ್ಮ ಮಾಡಿದೀವಿ, ಆ ವಿಕರ್ಮಗಳನ್ನು ಭಸ್ಮ ಆಗೋದು ಬಾಬಾ ಅವ್ರ ನೆನಪಿಂದಾನೆ. ಇಲ್ಲ ಅಂದ್ರೆ ವಿಕರ್ಮಗಳೇನ್ ಮಾಡಿದೀವಲ್ವಾ, ಅದು ಸಂಸ್ಕಾರದ ರೂಪದಲ್ಲಿ ಬರ್ತಾ ಇರತ್ತೆ ವಿಕರ್ಮಗಳು. ಬಾಬಾ ಅವರನ್ನ ನೆನಪು ಮಾಡೋದ್ರಿಂದ ಒಂದು ಖುಷಿ ಸಿಗುತ್ತೆ, ಇನ್ನೊಂದು ಶಕ್ತಿ ಸಿಗುತ್ತೆ. ಇನ್ನೊಂದೇನಾಗತ್ತೆ ಅಂದ್ರೆ ನಾವು ಬಿಲ್ಕುಲ್ ಹಗುರ ಲೈಟ್ ಫರಿಷ್ಠೆ ತರ, ಫರಿಷ್ಠೆ ಹಗುರವಾಗಿರೋದ್ರಿಂದಾನೇ ಹಾರುತ್ತಾರಲ್ವಾ, ನಮ್ಮನ್ನ ನಾವು ಲೈಟ್ ಮೈಟ್ ಅಲ್ಲಿ ಫರಿಷ್ಠ ರೂಪದಲ್ಲಿ ನೋಡ್ತೀವಿ ಯಾವಾಗ ಜ್ಞಾನವನ್ನ ಯೂಸ್ ಮಾಡ್ತೀವಿ. ಬಾಬಾ ಅವ್ರ ಖಜಾನೆ ಕೊಟ್ಟಿರೋದು ಏನಕ್ಕೋಸ್ಕರ? ನಮ್ಗೋಸ್ಕರ ಕೊಟ್ಟಿದ್ದಾರೆ. ಭಲೆ ಅದು ಜನರಲ್ ಮುರಳಿ ಇರ್ಬೋದು, ಆದ್ರೆ ನಾವು ಯಾವಾಗ ಮುರಳಿ ಕೇಳ್ತೀವಿ ಏನ್ ಅನುಭವ ಮಾಡ್ಬೇಕಾಗಿದೆ ನಾವು? ಬಾಬಾ ಅವ್ರು ನನ್ನ ಹತ್ರ ಮಾತಾಡ್ತಿದ್ದಾರೆ, ನನಗೋಸ್ಕರ ಹೇಳ್ತಿದ್ದಾರೆ. ಬಾಬಾ ಏನೋ ಮುರಳಿ ನುಡಿಸ್ತಿದ್ದಾರೆ, ಪ್ರತಿನಿತ್ಯ ಮುರಳಿ ನುಡಿಸ್ತಿರ್ತಾರೆ ಅಂತ ಅಲ್ಲ. ಆದ್ರೆ ಬಾಬಾ ಅವರು ನನ್ಗೋಸ್ಕರ ಈ ದಿನ ಏನ್ ಹೇಳಿದ್ರು, ನನ್ ಜೊತೆ ಪರಮಾತ್ಮ ಬಾಬಾ ಅವರು ಮಾತಾಡ್ತಿದ್ದಾರೆ. ನನಗೇನ್ ಹೇಳಿದ್ರು ಬಾಬಾ ಅವರು? ಯಾವಾಗ ಇದರ ಅನುಭವ ಮಾಡ್ತಿರಲ್ಲ, ಪರ್ಸನಲ್ ಬಾಬಾ ನನ್ ಜೊತೆ ಮಾತಾಡ್ತಿದ್ದಾರೆ ಅಂತ, ಆಗ ಮುರಳಿಯ ಮಹತ್ವ ಬಹಳ ಚೆನ್ನಾಗಿ ಇಟ್ಕೊಳ್ತೀವಿ. ಮತ್ತೆ ಮುರಳಿ ಒಳಗಡೆ ಸಮಾವೇಶ ಆಗ್ಬಿಡತ್ತೆ. ಮಮ್ಮ ಇದ್ರಲ್ಲ, ಮಮ್ಮ ಹೇಳ್ತಿದ್ರು, ನಾನು ಒಂದೇ ಪುರುಷಾರ್ಥ ಮಾಡಿದೆ, ಜಾಸ್ತಿ ಪುರುಷಾರ್ಥ ಮಾಡಿಲ್ಲ, ನಾನು ಒಂದೇ ಪುರುಷಾರ್ಥ ನಾನು ಮಾಡಿದೆ. ಆ ಲೈನ್ ಮಮ್ಮ ಏನ್ ಹೇಳಿದ್ರು? ಮಮ್ಮ ಹೇಳಿದ್ರು, ನಾನು ಲಕ್ಷ್ಯ ಇಟ್ಕೊಂಡಿದ್ದೇನೆ, ಬಾಬಾ ಅವ್ರ ಹೇಳೋದು ನಾನು ಮಾಡೋದು, ಅವ್ರು ಹೇಳೋದು ಮತ್ತೆ ನಾನು ಮಾಡೋದು, ಈ ಎರಡು ಶಬ್ದನ ಮಮ್ಮ ಅವರು ಪಕ್ಕಾ ಮಾಡ್ಕೊಂಡಿದ್ರು. ಒಂದ್ ವೇಳೆ ನಾವು ಸಹ ಇದೇ ತಿಳ್ಕೊಂಡ್ರೆ ಬಾಬಾ ಅವ್ರು ನನ್ನ ಹತ್ರ ಮಾತಾಡ್ತಿದ್ದಾರೆ, ಜೊತೆ ಮಾತಾಡ್ತಿದ್ದಾರೆ, ನನಗೇನ್ ಹೇಳಿದ್ರು ಬಾಬಾ ಅವ್ರು ಇವತ್ತು, ನಾನು ಅದೇ ಮಾಡ್ಬೇಕು ಅಂತ ಅನ್ಕೊಂಡಾಗ ನಾವೇನಾಗ್ಬಿಡ್ತೀವಾಗ, ಬಾಬಾ ಅವರಿಗೆ ಅತಿ ಪ್ರಿಯ ದಿಲ್ ಪಸಂದ್ ರತ್ನಗಳಾಗ್ಬಿಡ್ತೇವೆ. ಮಾಲೆಯಲ್ಲಿ ಬರ್ಬೇಕಲ್ಲ, ನಾವೆಲ್ಲ ಮಣಿಗಳಾಗ್ಬೇಕಲ್ವಾ. ಬಾಬಾ ಅವ್ರು ಹೇಳಿದ್ರಲ್ಲ 108 ಮಾಲೆಯನ್ನ ಮಾಡಿ ಅಂತ ಹೇಳಿ. ಮುರಳಿಯ ಮಹತ್ವ ಇರಬೇಕು. ನಿಮ್ಮಲ್ಲಿ ಯಾರೆಲ್ಲ ಕೂತಿದ್ದೀರಾ, ನಿಮ್ಮಲ್ಲಿ ಯಾವಾಗಿಂದ ಬಂದಿದ್ದೀರಾ, ಯಾವಾಗಿಂದ ಬಾಬನ್ ಮಗು ಆಗಿದ್ದೀರಾ, ಆವಾಗಿಂದ ಒಂದಿನನೂ ಮುರಳಿ ಮಿಸ್ಸೇ ಮಾಡಿಲ್ಲ ಅಂಥವ್ರು ಇದಾರ ಈ ಸಭೆಯಲ್ಲಿ? ಅವ್ರ ಕೈ ಎತ್ತಿ. ಬಹಳ ಕಡಿಮೆ ಜನ ಇದ್ದಾರೆ. ಮೇಲೆ ಕೈ ಮೇಲೆ ಎತ್ತಿ, ಒಂದಿನನೂ ಮಿಸ್ ಮಾಡಿಲ್ಲ ಅಂತವ್ರು. ಕೆಲವ್ರು ಇದ್ದಾರೆ. ಯಾರೆಲ್ಲ ಕೈ ಎತ್ತಿದ್ದಾರೆ ಇಡೀ ಸಭೆಯ ಕಡೆಯಿಂದ ಅವ್ರಿಗೆ ಶುಭಾಶಯ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಮುರಳಿ ನಮ್ಮ ಜೀವನ ದಾನ, ಅದರಿಂದ ನಮ್ಮ ಜೀವನ ರೂಪಣೆ ಆಗತ್ತೆ. ಅದರ ಮೇಲೆ ಮನನ ಮಾಡಿ ಚಿಂತನೆ ಮಾಡಿ ಬಾಬಾ ಅವ್ರ ಅರ್ಥ ಏನು ಇದು ಅಂತ. ಬಾಬಾ ಒಂದ್ ವೇಳೆ ಸೇವೆ ಪ್ರತಿ ಹೇಳಿದ್ರೆ 4 ಸಬ್ಜೆಕ್ಟ್ ಇರುತ್ತೆ ಮುರಳಿಯಲ್ಲಿ. ಬಾಬಾ ಅವರು ಸೇವೆ ಪ್ರತಿ ಹೇಳ್ತಾರೆ. ಆಗ ಅನೇಕರು ಅನ್ಕೊಳ್ತಾರೆ, ಬಾಬಾ ಸೇವೆಗೋಸ್ಕರ ಹೇಳ್ತಿದ್ದಾರೆ, ಆದ್ರೆ ನನ್ಗೆ ಟೈಮೇ ಇಲ್ಲ ಸೇವೆ ಮಾಡ್ಲಿಕ್ಕೆ, ನನ್ ಪರಿಸ್ಥಿತಿನೇ ಈ ತರ ಇದೆ, ಅಥವಾ ನಂಗೆ ಕಾಯಿಲೆ ಇದೆ, ಏನೋ ಒಂದು ಕಾರಣ ಹೇಳ್ತಾರೆ, ನಾನು ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ ಅನ್ಕೋತಾರೆ. ಆಗ ಬಾಬೋರು ಎಷ್ಟು ದಯಾ ಹೃದಯ ನೋಡಿ, ಎಷ್ಟು ಪ್ರೀತಿ ಇದೆ ನಮ್ಮ ಮಕ್ಕಳ ಮೇಲೆ.
ಯಾರು ಮಾಡ್ಲಿಕ್ಕಾಗಲ್ಲ, ಹುಷಾರಿಲ್ಲ, ಕಾಯಿಲೆ ಆಗಿದೆ, ಹೊರಗಡೆ ಬರ್ಲಿಕ್ಕಾಗಲ್ಲ, ಏನೇ ಕಾರಣ ಇರ್ಬೋದು. ಬಾಬಾ ಏನ್ ಹೇಳಿದ್ರು, ಮನೇಲಿ ಕುತ್ಕೊಂಡು ಮನ್ಸ ಸೇವೆ ಮಾಡುವಂತಹ ವಿಧಿಯನ್ನ ಹೇಳ್ಕೊಟ್ರು. ನೆನ್ಪಿದೆ ಅಲ್ವಾ? ಮನ್ಸ ಸೇವೆ ಮಾಡ್ಲಿಕ್ ಬರತ್ತಲ್ವಾ? ಯಾರಾದ್ರೂ ಹೇಳಿದ್ರೆ ನನ್ಗೆ ಹುಷಾರಿಲ್ಲ, ಪರಿಸ್ಥಿತಿಯ ಕಾರಣ ಇರ್ಬೋದು, ನಾನು ಸೇವೆಯಲ್ಲಿ ಈ ರೀತಿ ಬರ್ಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ, ಅಥವಾ ಮಾತಾಡ್ಲಿಕ್ಕೆ ನಂಗೆ ಅಷ್ಟ್ ಚೆನ್ನಾಗ್ ಬರಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ, ಆಗ ಬಾಬಾ ನೋಡಿ ಎಷ್ಟು ದಯೆ ಇದೆ ಬಾಬಾ ಅವ್ರಿಗೆ ನಮ್ಮ ಮಕ್ಕಳ ಮೇಲೆ. ಅಂತಹ ಆತ್ಮಗಳಿಗೋಸ್ಕರನೂ ಬಾಬಾ ಅವರು ಮನ್ಸ ಸೇವೆಯ ಮೆಥಡ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ, ವಿಧಿಯನ್ನ ತಿಳಿಸಿದ್ದಾರೆ. ಮನ್ಸ ಸೇವೆಗೋಸ್ಕರ ಕಾಲು ನಡಿಯಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ಮನ್ಸಂತೂ ನಡಿಯತ್ತಲ್ವಾ. ಟೈಮುನು ಸಹ ನೋಡಿ, ನಡೀತಾ ತಿರ್ಗಾಡ್ತಾನು ಮನ್ಸ ಸೇವೆಯನ್ನ ಮಾಡ್ಬೋದಾಗಿದೆ. ಮನ್ಸಲ್ಲಿ ನಿಮ್ಮಲ್ಲಿ ಶಕ್ತಿಗಳನ್ನ ತುಂಬಿಸ್ಕೊಂಡು ಆ ಆತ್ಮನನ್ನ ಇಮರ್ಜ್ ಮಾಡಿಕೊಂಡು ಅವರಿಗೆ ಕೊಡಿ, ಸೇವೆ ಮಾಡಿ. ಸೊ ಈ ಸೇವೆನೂ ಕಡಿಮೆ ಇಲ್ಲ ತಾನೆ. ನಾವೆಲ್ಲನೂ ಏನೆಲ್ಲ ಸಬ್ಜೆಕ್ಟ್ ಇದೆ, 4 ಸಬ್ಜೆಕ್ಟ್ಸು, ಅವೆಲ್ಲರೂ ಮಾಡ್ಬೋದು. ನಾವ್ ಯಾರೂ ನೆಪ ಹೇಳೋ ಅವಶ್ಯಕತೆ ಇಲ್ಲ. ಬಾಬಾ ನಾನು ಇದ್ ಮಾಡಕ್ಕಾಗಲ್ಲ, ಅದು ಮಾಡಕ್ಕಾಗಲ್ಲ. ಜ್ಞಾನ ಇದೆ ಅಲ್ವಾ ನಮ್ಗೆ, ಬುದ್ಧಿ ಸರಿಯಾಗಿ ನಡೀತಿದೆ, ಜ್ಞಾನವನ್ನ ಅರ್ಥ ಮಾಡ್ಕೋಬಹುದು. ಜ್ಞಾನ ಅಂದ್ರೇನೆ ಏನು? ಅರಿವು. ಅರ್ಥ ಆಗಿದೆ ಅಲ್ಲ, ತನ್ನನ್ನ ಅರ್ಥ ಮಾಡ್ಕೊಳ್ಳಿ, ತಂದೆಯನ್ನ ಅರ್ಥ ಮಾಡ್ಕೊಳ್ಳಿ, ಡ್ರಾಮಾವನ್ನ ಅರ್ಥ ಮಾಡ್ಕೊಳ್ಳಿ, ಇನ್ನೇನಿದೆ? ಧಾರಣೆನೂ ಮಾಡ್ಬೋದಾಗಿದೆ. ಯಾಕೆಂದ್ರೆ ನಾವು ಪರಮಾತ್ಮನ ಮಕ್ಕಳಾಗಿದ್ದೀವಿ ಅಂದಾಗ ತಂದೆ ತರ ಆಗ್ಬೇಕಂತ ಅಲ್ವಾ, ಬಾಬಾ ಅವ್ರ ಸಮಾನ ಆಗ್ಬೇಕಲ್ವಾ. ಬಾಬಾ ಅವ್ರು ಮಾಡಿದ್ದಾರೆ. ಅನೇಕರು ಹೇಳ್ತಾರೆ ಏನ್ ಮಾಡೋದು, ಬಾಬಾ ಅವ್ರನ್ನ ಹೆಂಗ್ ಫಾಲೋ ಮಾಡೋದು ಅಂತ. ಫಾಲೋ ಈ ರೀತಿ ಮಾಡಿ, ಮನ್ಸ ವಾಚ ಕರ್ಮಣ 3 ಇದೆ ಅಲ್ವಾ. ಬಾಬಾ ಅವರು ಏನೇನ್ ಸಂಕಲ್ಪಗಳು ಮಾಡ್ತಿದ್ರು ಮನ್ಸಲ್ಲಿ, ಸದಾ ಶುಭ ಕಾಮನೆಯನ್ನ ಇಟ್ಕೊಂಡ್ರು, ಶುಭ ಭಾವನೆಯನ್ನ ಇಟ್ಕೊಂಡ್ರು ಬಾಬಾ ಅವರು. ಮತ್ತೆ ಮನ್ಸಲ್ಲಿ ಏನೆಲ್ಲ ನಮ್ಮ ಶಕ್ತಿಗಳಿದೆ, ಗುಣಗಳಿದೆ, ಮನಸ್ಸಿನಿಂದ ಅದನ್ನ ಧಾರಣೆ ಮಾಡ್ತಾ ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ತಂದ್ರು. ಯಾವುದೇ ಕರ್ಮ ಮಾಡಿ, ತಂದೆಯನ್ನು ಫಾಲೋ ಮಾಡಿ. ಬಾಬಾ ಅವರು ಮನ್ಸಲ್ಲಿ ಸಂಕಲ್ಪ ಮಾಡಿದ್ರು. ಕೆಲವ್ರಿಗೆ ಹೇಳ್ತಾರೆ ಬಾಬಾ ಅವ್ರನ್ನ ನಾವು ನೋಡೇ ಇಲ್ವಲ್ಲ ಅಂತ. ಆದ್ರೆ ನಾವು ನಿಮ್ಗೆ ಹೇಳ್ತೀವಿ, ಯಾವಾಗ ಫಾರಿನ್ ಸೇವೆ ಶುರುವಾಯ್ತಲ್ಲ, ಫಸ್ಟ್ ಬಾರಿ ನಾವು ಲಂಡನ್ ಅಲ್ಲಿ ಹೋಗಿದ್ದೆ. ಫಾರಿನ್ ಅಲ್ಲಿ, ಲಂಡನ್ ಅಲ್ಲಿ ಕ್ಲಾಸ್ ನಡೀತಿತ್ತು. ಆಗ ನಾನು ಕೇಳ್ದೆ, ನೀವಂತೂ ಬಾಬಾ ಅವ್ರನ್ನ ನೋಡಿಲ್ಲ. ಆಗ ಅವ್ರು ನನಗೆ ಬಹಳ ಒಳ್ಳೆ ಜವಾಬ್ ಕೊಟ್ರು. ಅವ್ರು ಹೇಳಿದ್ರು, ದಾದಿ ನಾವು ನೋಡಿದ್ವಿ ಅಂತ. ನಾನಂದೆ ಬಹಳ ಒಳ್ಳೇದು. ಅವ್ರು ಹೇಳಿದ್ರು, ದಾದಿ ನೀವು ಸಾಕಾರದಲ್ಲಿ ಈ ಕಣ್ಣುಗಳಿಂದ ನೋಡಿದ್ರಿ, ಅದು ನಿಮ್ ಭಾಗ್ಯ ಆಗಿದೆ. ಆದ್ರೆ ನಾವು ಬುದ್ಧಿಯಿಂದ ಬಾಬಾ ಅವ್ರನ್ನ ತಿಳ್ಕೊಂಡಿದೀವಿ, ಬಾಬಾ ಅವ್ರನ್ನ ಗುರ್ತಿಸಿದೀವಿ. ಆಗ ನೀವು ಹೇಳಿ, ಬುದ್ಧಿಯ ಒಂದು ಅರಿವು ಮತ್ತು ಈ ಕಣ್ಣುಗಳಿಂದ ನಾವು ಪರೀಕ್ಷೆ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ ಅಲ್ಲ. ಕಣ್ಣುಗಳಿಂದ ನೋಡಿರೋದ್ರಲ್ಲಿ ಮೋಸ ಆಗ್ಬೋದು, ಆದ್ರೆ ಬುದ್ಧಿಯಿಂದ ಅರ್ಥ ಮಾಡ್ಕೊಂಡಿರೋದು ಎಂದು ಮೋಸ ಮಾಡಕ್ಕಾಗಲ್ಲ. ಅದನ್ನ ಕೇಳಿ, ಆ ಜವಾಬ್ ಕೇಳಿ ನಮ್ಗೆ ಬಹಳ ಇಷ್ಟ ಆಯ್ತು, ಖುಷಿ ಆಯ್ತು. ನೀವೆಲ್ಲರೂ ಸಹ ಬುದ್ಧಿಯಿಂದ ಬಾಬಾ ಅವ್ರನ್ನ ತಿಳ್ಕೊಂಡಿದ್ದೀರಾ ಅಂದ್ರೆ ಬಾಬಾ ಅವ್ರು ನೋಡ್ದಂಗೆ, ಬಾಬಾ ಅವ್ರು ಏನ್ ಮಾಡಿದ್ರು, ಬಾಬಾ ಅವ್ರ ಚರಿತ್ರೆ ಏನು, ಬಾಬಾ ಅವ್ರು ಏನ್ ಆಗಿರ್ಲಿಲ್ಲ, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ, ಓದ್ತಾನೂ ಇರ್ತೀರಾ ಅದ್ರ ಬಗ್ಗೆ.
ಯಾವಾಗೇ ಸಂಕಲ್ಪ ಮಾಡ್ತೀರಾ ಅಂದ್ರೆ ಫಸ್ಟ್ ಯೋಚನೆ ಮಾಡಿ, ಬಾಬಾ ಅವ್ರು ಇದನ್ ಮಾಡಿದ್ರ, ಶಬ್ದ ಹೇಳ್ಬೇಕಾದ್ರೆ ಬಾಬಾ ಅವ್ರು ಈ ಶಬ್ದ ಹೇಳಿದ್ರ, ಬಾಬಾ ಅವ್ರು ಈ ಕರ್ಮ ಮಾಡಿದ್ರ, ಫಸ್ಟ್ ಟ್ಯಾಲಿ ಮಾಡಿ, ಚೆಕ್ ಮಾಡಿ, ಆಮೇಲೆ ಮಾಡಿ. ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ಬೇಡಿ. ಇದಾಗೋಯ್ತಲ್ವಾ ಅಂತ ಯೋಚನೆ ಮಾಡ್ತಾರೆ. ಅದು ಅಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತಲ್ವಾ ಮಾಡಿದ ಮೇಲೆ ಯೋಚನೆ ಮಾಡ್ಬೇಡಿ. ಆದ್ರೆ ಫಸ್ಟ್ ಯೋಚನೆ ಮಾಡಿ, ಚೆಕ್ ಮಾಡಿ, ಆ ಕರ್ಮದಲ್ಲಿ ತಾನೆ ಆಗೇನ್ ಮಾಡಿ, ಆಗೇನಾಗತ್ತೆ, ಬಾಬಾ ಅವ್ರು ಏನ್ ಮಾಡಿದ್ರು ಅದನ್ನ ಫಾಲೋ ಮಾಡ್ದಂಗಾಗತ್ತೆ. ಯಾರು ಫಾಲೋ ಫಾದರ್ ಮಾಡ್ತಾರೆ ಅವರಿಗೆ ಫಾಲೋ ಮಾಡೋದರ ಪ್ರೈಸ್ ಸಿಗತ್ತೆ. ಆ ಸ್ವಲ್ಪ ಮಾರ್ಕ್ಸ್ ನಿಮ್ಗೆ ಎಕ್ಸ್ಟ್ರಾ ಸಿಗತ್ತೆ ಫಾಲೋ ಮಾಡಿದ್ರೆ ಬಾಬಾ ಅವ್ರನ್ನ. ಸೊ ಬಹಳ ಈಸಿ ಆಗಿದೆ. ಮತ್ತೆ ತಮ್ಮನ್ ತಾವು ಬ್ಯುಸಿಯಾಗಿ ಇಟ್ಕೊಳ್ಳಿ, ಮನ್ಸನ್ನ ಬ್ಯುಸಿ ಇಟ್ಕೊಳ್ಳಿ. ಮನ್ಸ ಸೇವಾ ಖಾಸ್ ಬಾಬಾ ಅವ್ರು ಅದಕ್ಕೆ ಹೇಳಿದ್ದಾರೆ. ಮನ್ಸ್ ಅಲ್ಲಿ ಇಲ್ಲಿ ಹೋಗ್ಬಾರ್ದಂತಾನೆ ನಮ್ಗೆ ಈ ಸೇವೆ ಕೊಟ್ಟಿದ್ದಾರೆ. ಫ್ರೀ ಆಗಿದ್ರೆ ವ್ಯರ್ಥ ಸಂಕಲ್ಪಗಳು ಅಥವಾ ಸಾಧಾರಣ ಸಂಕಲ್ಪಗಳು ಬರುತ್ತೆ. ಕೆಲವರಿಗೆ ವ್ಯರ್ಥ ಬರಲ್ಲ, ಆದ್ರೆ ರೂಟೀನ್ ಸಾಧಾರಣ ಸಂಕಲ್ಪಗಳು, ಕೆಲ್ಸ ಏನ್ ಮಾಡ್ತೀವಿ ಅದರ ಸಂಕಲ್ಪ ಬರುತ್ತೆ. ಕರ್ಮಯೋಗಿ ಆಗಿರೋದ್ರಿಂದ ನಾವು ನಮ್ಮ ಸಂಕಲ್ಪಗಳು ಸಾಧಾರಣ ಇರಬಾರ್ದು. ನಾವು ಕರ್ಮ ಯೋಗಿಗಳಾಗಿದ್ದೇವೆ, ಕರ್ಮ ಮಾಡ್ತಾನೂ ಸಹ ನಮ್ಮ ಯೋಗ ಇದೆ ಅಂದಾಗ ನಮ್ಮ ಸಂಕಲ್ಪಗಳು ಸಾಧಾರಣ ಇರಬಾರ್ದು. ಯೋಗ ಅಂದ್ರೇನೆ ತಂದೆಯವರ ನೆನಪು. ಆದ್ರಿಂದ ತಮ್ಮ ಚಾರ್ಟ್ ಏನಿದೆ ಅದನ್ನ ಸದಾ ಫಾಲೋ ಫಾದರ್ ಅಂದ್ರೆ ಹೋಲಿಕೆ ಮಾಡ್ಕೊಳ್ಳಿ. ಮತ್ತೆ ರಾತ್ರಿ ಯಾವಾಗ ನೀವು ಮಲಗ್ತೀರಲ್ವಾ, ನಾವೆಲ್ಲರಿಗೂ ಹೇಳ್ತೀನಿ ನಾನು ಈ ಮಾತನ್ನ, 2 ಮಾತುಗಳನ್ನ ಹೇಳ್ತೀನಿ ಅವರಿಗೆ. ಒಂದು, ಫಸ್ಟ್ ಯಾವಾಗ ನಿಮ್ ಕಣ್ಣು ಓಪನ್ ಆಗತ್ತೆ, ಬೆಡ್ ಮೇಲೆ ಇರ್ಬೋದು ನೀವು, ಬೆಡ್ ಮೇಲೆ ಇದ್ದಾಗ್ಲೇ ನಿಮ್ ಕಣ್ಣು ಓಪನ್ ಆಗತ್ತೆ ಬೆಳಗ್ಗೆ. ಕಣ್ಣು ಓಪನ್ ಮಾಡಿದ ತಕ್ಷಣ ಗುಡ್ ಮಾರ್ನಿಂಗ್ ಬಾಬಾ ಅಂತ ಹೇಳಿ, ಆಮೇಲೆ ರೆಡಿ ಆಗಿ ಪರವಾಗಿಲ್ಲ. ಆದ್ರೆ ಕಣ್ ಓಪನ್ ಆಗಿದ ತಕ್ಷಣ ಫಸ್ಟ್ ಗುಡ್ ಮಾರ್ನಿಂಗ್ ಶಿವ್ ಬಾಬಾ ಅಂತ ಹೇಳ್ಬೇಕು. ಯಾಕೆಂದ್ರೆ ಹೇಳ್ತಾರಲ್ಲ, ಪ್ರಪಂಚದಲ್ಲಿ ಹೇಳ್ತಾರಲ್ವಾ, ದಿನ ಸರಿ ಇಲ್ಲ ಅಂದ್ರೆ ಅವಾಗ ಏನ್ ಹೇಳ್ತಾರೆ, ಬೆಳಗ್ಗೆ ಯಾರ ಮುಖ ನೋಡಿದ್ವೋ ಗೊತ್ತಿಲ್ಲ ಅಂತಾರಲ್ಲ, ಇಡೀ ದಿನ ನಂದು ಖರಾಬ್ ಆಯ್ತು ಅಂತ ಹೇಳ್ತಾರಲ್ವಾ. ಸೊ ಎಲ್ಲರಿಗಿಂತ ಒಳ್ಳೆಯವ್ರು ಯಾರು? ನಮ್ ಬಾಬಾ ಅಲ್ವಾ. ಆದ್ರಿಂದ ಕಣ್ಣು ಓಪನ್ ಮಾಡಿದ ತಕ್ಷಣ ಗುಡ್ ಮಾರ್ನಿಂಗ್ ಬಾಬಾ ಅಂತ ಹೇಳ್ಬೇಕು. ಆಮೇಲೆ ರಾತ್ರಿಗೆ ಬಾಕಿ ಯೋಗ ಅಂತೂ ನೀವು ಮಾಡೇ ಮಾಡ್ತೀರಾ, 4 ಗಂಟೆ ಯೋಗ ಮಾಡೇ ಮಾಡ್ತೀರಾ. ಬಾಕಿ ರಾತ್ರಿ ಏನಿದೆ, ಯಾವಾಗ ರಾತ್ರಿಗೆ ಮಲಗ್ತೀರಾ, ಬೆಡ್ ಮೇಲೆ ಹೋಗ್ತೀರಾ, ಹಂಗೆ ಮಲ್ಕೊಂಡ್ಬಿಡ್ತೀರಾ ಅಂದ್ರೆ ಬೆಡ್ ಮೇಲೆ ಕುತ್ಕೋಬೇಡಿ, ಸಪರೇಟ್ ಆಗಿ ಕುತ್ಕೊಳ್ಳಿ. ಸಪರೇಟ್ ಆಗಿ ಕುತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡಾದ್ರೂ ಮಾಡಿ, ಬೆಡ್ ಮೇಲೆ ಮಲ್ಕೊಂಡಾದ್ರೂ ಮಾಡಿ. ಆದ್ರೆ ಇಡೀ ದಿನದಲ್ಲಿ ನೀವ್ ಏನೆಲ್ಲ ಮಾಡಿದ್ರೆ, ಒಳ್ಳೇದಿರ್ಬೋದು ಅಥವಾ ಕೆಟ್ಟದಿರ್ಬೋದು, ಅದನ್ನ ಬಾಬಾ ಅವ್ರಿಗೆ ಲೆಕ್ಕವನ್ನ ಕೊಡಿ. ಹಿಂದಿನ ಕಾಲದಲ್ಲಿ ಎಲ್ಲರೂ ಕೆಲಸಗಳಿಂದ ವಾಪಸ್ ಬಂದಾಗ ಆ ಹಳ್ಳಿಯಲ್ಲೆಲ್ಲರೂ ಕುತ್ಕೊಂಡು ದೊಡ್ಡವರು ಒಬ್ರಿಬ್ಬರಿಗೆ ಲೇನ್ದೇನ್ ಮಾಡ್ತಾ ಇದ್ರು. ನಾವು ಎಲ್ಲೂ ಲೇನ್ದೇನ್ ಮಾಡಂಗಿಲ್ಲ, ನಾವು ಬಾಬಾ ಅವ್ರ ಜೊತೆ ಲೇನ್ದೇನ್ ಮಾಡ್ಬೇಕು. ಇಡೀ ದಿನದ ದಿನಚರ್ಯದಲ್ಲಿ ಅದ್ ಚೆನ್ನಾಗಿರೋದಿರ್ಬೋದು ಅಥವಾ ಕೆಟ್ಟದ್ ಏನ್ ನಡೆದ್ರು ಅದರ ಎಲ್ಲದರ ಹಾಲ್ಚಾಲ್ ಬಾಬಾ ಅವ್ರ ಜೊತೆ ಲೇನ್ದೇನ್ ಮಾಡ್ಬೇಕು. ನಿಮ್ಮಿಂದ ಏನಾದ್ರೂ ವ್ಯರ್ಥ ನಡೀತಾ, ಸದಾ ಕೆಟ್ಟ ಕೆಲ್ಸ ನಡೆಯೋದಿಲ್ಲ, ವ್ಯರ್ಥ ಕೆಲ್ಸಗಳು ನಡೆಯುತ್ತೆ. ವ್ಯರ್ಥ ಆಯ್ತಾ ಅಥವಾ ಅಯಥಾರ್ಥ ಆಯ್ತಾ,
ಇದೆಲ್ಲದರ ಲೆಕ್ಕವನ್ನ ಬಾಬಾ ಅವ್ರಿಗೆ ಕೊಟ್ಟು ಬಾಬಾ ಅವರಿಂದ ಕ್ಷಮೆಯನ್ನ ಕೇಳಿ. ಏನೇ ತಪ್ಪಾಗಿದ್ರೆ ಈಗ್ಲೇ ಬಾಬಾ ಅವರಿಂದ ತಂದೆಯ ರೂಪದಲ್ಲಿ ಅವರಿಂದ ಕ್ಷಮೆಯನ್ನ ತಗೊಳ್ಳಿ. ಅವರು ದಯಾಳು ಕೃಪಾಳು ಆಗಿದಾರಲ್ವಾ, ಅವರು ನಿಮ್ಮ ತಪ್ಪುಗಳನ್ನ ಕ್ಷಮಿಸ್ಬಿಡ್ತಾರೆ. ಸೊ ಧರ್ಮರಾಜಪುರಿಗೆ ನೀವು ಹೋಗೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ನಾನು ನೋಡಿದ್ದೀನಿ ಧರ್ಮರಾಜಪುರಿಯ ಶಿಕ್ಷೆಗಳು ಬಹಳ ಕಠಿಣ ಇದೆ. ಅಲ್ಲಿ ನಿಮ್ಗೆ ಹೋಗೋ ಅವಶ್ಯಕತೆ ಇರಬಾರ್ದು. ಬಾಬಾ ನಮ್ ಜೊತೆ ಇದ್ದಾರೆ, ಸಾಥಿ ಆಗಿದ್ದಾರೆ. ಬಾಬಾ ಅವ್ರಿಗೆ ಹೇಳ್ಬಿಟ್ರೆ ಇಮಿಡಿಯೇಟ್ ಬಾಬಾ ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಧರ್ಮರಾಜಪುರಿ ಹೋಗೋ ಅವಶ್ಯಕತೆ ಇರಲ್ಲ. ನಾವು ಟಾಟಾ ಮಾಡ್ಕೊಂಡು ಹೋಗ್ಬಿಡ್ತೀವಿ ಧರ್ಮರಾಜಪುರಿಯಿಂದ. ಹಂಗೆ ಶಿಕ್ಷೆ ಅನುಭವಿಸಕ್ ಹೋಗಲ್ಲ ಅಲ್ಲಿ. ಆದ್ರಿಂದ ಇದು ಒಂದು ಸಂಕಲ್ಪ ಮಾಡಿ ಏನೆಲ್ಲ ಇದೆ ಅಲ್ವಾ ಅದನ್ನ ಅನುಭವ ಮಾಡಿದ್ದೀವಿ. ಯಾವಾಗ ಬಾಬೋರ್ಗೆಲ್ಲ ಒಪ್ಪಿಸ್ಬಿಟ್ಟು ಖಾಲಿ ಬುದ್ಧಿಯಾಗಿ ನಿದ್ದೆ ಮಾಡ್ತೀವಲ್ವಾ, ಆಗ ಆ ಖಾಲಿ ಬುದ್ಧಿಯಲ್ಲಿ ನಿದ್ದೆನೂ ಬಹಳ ಚೆನ್ನಾಗಿ ಬರುತ್ತೆ. 2 ಅವರಿನ ನಿದ್ದೆ 4 ಅವರ್ ತರ ಅನುಭವ ಮಾಡ್ತೀರಾ ನೀವು. ಬಹಳ ಚೆನ್ನಾಗಿ ನಿದ್ದೆ ಬರುತ್ತೆ, ಯೋಗದಲ್ಲಿ ಇದ್ದಂಗ ಅನ್ಸುತ್ತೆ. ಸೊ ಇದನ್ನು ಖಂಡಿತ ಮಾಡಿ, ಬಿಲ್ಕುಲ್ ಖಾಲಿ ಮಾಡ್ಕೊಳ್ಳಿ. ಏನೆಲ್ಲ ಲೆಕ್ಕಾಚಾರಗಳಿದೆ ಆ ಎಲ್ಲ ಬಾಬಾ ಅವ್ರಿಗೆ ಕೊಟ್ಬಿಡಿ. ಈ ಲೆಕ್ಕಗಳೆಲ್ಲ ಚುಕ್ತಾಗ್ಬಿಡ್ತಲ್ಲ ಆ ದಿನದ್ದು. ಇದು ಪ್ರಾಕ್ಟೀಸ್ ಖಂಡಿತ ಆಗ್ಬೇಕು. ಇದರಿಂದ ನಾವ್ ಯಾರಾಗಿದ್ದೀವಿ, ಒಂದು ಬಾಬಾ ಅವ್ರ ಪ್ರಿಯರಾಗಿದ್ದೀವಿ. ಪ್ರತಿನಿತ್ಯ ಬಾಬಾ ಅವ್ರ ಜೊತೆ ಮಾತಾಡ್ಬೇಕು. ಹಿಂಗಲ್ಲ ನಾನ್ ಬಹಳ ನಾವ್ ಬಹಳ ಸುಸ್ತಾಗ್ಬಿಟ್ಟಿದೀವಿ ಆದ್ರಿಂದ ಮಲಗ್ ಬಿಡೋದು, ಹಂಗಲ್ಲ. ಇಡೀ ದಿನದ್ದು ಬಾಬಾ ಅವ್ರಿಗೆ ಒಪ್ಸಿ ಬಾಬಾ ಅವ್ರ ನೆನಪು ಮಾಡ್ತಾ ಬಾಬಾ ಅವ್ರ ಜೊತೆಯಲ್ಲಿ ಬಾಬಾ ಅವ್ರ ಮಡ್ಲಲ್ಲಿ ನೀವು ಮಲಗಿದ್ರೆ ಎಷ್ಟ್ ಚೆನ್ನಾಗಿರೋ ನಿದ್ದೆ ಬರುತ್ತೆ. ಆದ್ರಿಂದ ಇದನ್ನ ಖಂಡಿತ ನೀವೆಲ್ಲ ಮಾಡಿ ನಿಮ್ಮ ಟೆನ್ಷನ್ ಅನ್ನ ಕೊಡಿ ಇದ್ರ ಬಗ್ಗೆ. ಮತ್ತೆ ನನ್ ಬಾಬಾ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಯಾಕೆಂದ್ರೆ ಅವ್ರು ನಮ್ಮವ್ರಲ್ವಾ. ಬಾಡಿ ಕಾನ್ಶಿಯಸ್ಗೆ ಬಾಬಾ ಹೇಳ್ತಾರೆ, ನೀವು ನಂದು ಅಂತ ಅನ್ಕೊಂಡಾಗ ಅದ್ ನಂದಲ್ಲ, ಬಟ್ ವಾಸ್ತವದಲ್ಲಿ ನಂದು ಅನ್ಕೊಂಡ್ಬಿಟ್ಟಾಗ ಮನ್ಸ ಮಾಡಿ ಮುರಳಿ ಮಂಥನ ಮಾಡಿ ಸೇವಾ ಮಾಡಿ, ಬಟ್ ಮನ್ಸನ್ನ ಬೆಳಗಿಟ್ಕೊಳ್ಳಿ. ಮನ್ಸ್ ಬ್ಯುಸಿ ಇಲ್ಲ ಅಂದ್ರೆ ವಿಕರ್ಮ ಆಗತ್ತೆ ಅಥವಾ ವ್ಯರ್ಥನೂ ಆಗತ್ತೆ. ಮನಸ್ಸನ್ನ ಬ್ಯುಸಿಯಾಗಿಟ್ಕೊಂಡ್ರೆ ಆಗ ಮನ್ಸಲ್ಲಿ ಏನು ಮಾಡ್ಲಿಲ್ಲ ಅಂದ್ರೂ ಮನ್ಸ ಸೇವೆನಾದ್ರೂ ಮಾಡ್ಬೋದು. ಈಗಿನ ಕಾಲದಲ್ಲಿ ಎಷ್ಟು ದುಃಖಿಗಳಾಗಿದ್ದೀರಾ ನೀವು. ಮನ್ಸ ದ್ವಾರ ಅವರಿಗೆ ಸ್ವಲ್ಪನೂ ಶಕ್ತಿ ಕೊಟ್ರು ಆ ಆತ್ಮಗಳ ಕಲ್ಯಾಣ ಆಗ್ಬಿಡತ್ತೆ. ಗೊತ್ತಿದೆಯಲ್ಲ, ಬಾಬಾ ಬರ್ತಾರೆ ಇವತ್ತು, ನಿಮ್ ಚೆಹರೆಯಿಂದ ನೋಡ್ತಾರೆ ಬಾಬಾ ಅವರು ಹೆಂಗಿದ್ದೀರಾ ನೀವೆಲ್ಲ ಅಂತ. ಏನ್ ಮುಖ ತೋರಿಸ್ತೀರಾ ಬಾಬಾ ಅವ್ರಿಗೆ? ಖುಷ್ನುಮಾ ಚೆಹರ ತೋರಿಸ್ತೀರ ತಾನೆ. ಬಾಬಾ ಅವ್ರು ಯಾವಾಗ್ಲೂ ಹೇಳ್ತಾರೆ, ನಾವು ಚಿಕ್ಕವರಿನ ಮಾತು ನಾನ್ ನಿಮ್ಗೆ ತಿಳಿಸ್ತೀನಿ. ಶಿರುವಲ್ಲಿ ನಾವು ಬಂದಾಗ ಬೋರ್ಡಿಂಗ್ ಅಲ್ಲಿ ಬಂದಿದ್ವಿ. ಬಾಬಾ ಅವ್ರು ಬೋರ್ಡಿಂಗ್ ಓಪನ್ ಮಾಡಿದ್ರು. ನಾವು ಚಿಕ್ಕವರಿದ್ದಾಗೆ ಬಂದ್ವಿ. ನಾವು ಒಂದೊಂದು ಮಗುಗೆ ಬಾಬಾ ಅವ್ರು ಹೇಳಿದ್ರು, ಮಕ್ಳೇ ನಿಮ್ ಮುಖ ಹೇಗಿರ್ಬೇಕು, ನಿಮ್ ಮುಖ ಹೇಗ್ ಕಾಣ್ಬೇಕು ಎಲ್ಲರಿಗೂ. ನಾವ್ ಹೇಳಿದ್ವಿ ಬಾಬಾ ನೀವ್ ಹೇಳಿ. ಬಾಬಾ ಹೇಳ್ತಾ ಇದ್ರು, ನೋಡಿ ನಿಮ್ ಮುಖ ಏನಿದೆ ಅಲ್ವಾ ಅದು ಹೀಗಿರ್ಬೇಕು, ಖುಷ್ನುಮಾ ಮತ್ತೆ ಖುಷ್ ಮಿಜಾಜ್, ಖುಷಿಯಿಂದ ಹೊಳಿತಾ ಇರುವಂತಹ ಚೆಹರೆ ಆಗಿರ್ಬೇಕು. ನಾವು ಚಿಕ್ಕವರಿದ್ವಲ್ಲ, ಬಾಬಾ ಅವರು ಒಂದು ಅರಳಿರುವಂತ ಗುಲಾಬಿ ಹೂವನ್ನ ತರಿಸಿದ್ರು. ಬಾಬಾ ಅವ್ರು ಹೇಳಿದ್ರು, ಈ ಗುಲಾಬಿ ಹೂವ ಇದೆ ಅಲ್ವಾ, ಇದು ಅರಳಿರೋದು,
ಕೆಂಪು ಅರಳಿರೋ ಬಹಳ ಸುಂದರ ಗುಲಾಬಿ ಹೂ ತಗೊಂಡ್ ಬಂದ್ ಬಾಬಾ ಅವ್ರಿಗೆ ತೋರಿಸ್ತಿದ್ರು. ನಿಮ್ಮ ಮುಖನೂ ಈ ತರ ಅರಳಿರ್ಬೇಕು, ಯೋಗದಲ್ಲಿ ಶಾಂತವಾಗಿ ಈ ತರ ಅರಳಿರ್ಬೇಕು. ಈ ತರ ದಿವ್ಯ ಗುಣಗಳಲ್ಲಿ ಅರಳಿದ್ರೆ ನಿಮ್ ಮುಖ, ಆಗ ನಿಮ್ಮನ್ನ ನೋಡಿ ಯಾರೆಲ್ಲ ನೋಡ್ತಾರಲ್ವಾ ಅವ್ರಿಗೂ ಬಹಳ ಚೆನ್ನಾಗ್ ಅನ್ಸುತ್ತೆ. ಇವ್ರಂತೂ ಬಹಳ ಖುಷಿಯಾಗಿದ್ದಾರೆ, ಇಲ್ಲಿ ಎಲ್ಲರ ಮುಖನೂ ಎಷ್ಟು ಖುಷ್ನುಮ ಆಗಿದೆ ಅಂತಾರೆ. ಸೊ ಬಾಬಾ ಈಗ್ಲೂ ಬಯಸ್ತಾರೆ ನಾವು ಪ್ರತಿಯೊಬ್ಬ ಮಗು ಸದಾ ಖುಷ್ನುಮ ಹಾಗೂ ಖುಷ್ ನಸೀಬಾಗಿ ಕಾಣ್ಬೇಕು. ಖುಷಿಯ ಭಾಗ್ಯವಂತರು, ಖುಷಿಯ ಹೊಳಪಿಂದ ಕಂಗಳಿಸ್ತಾ ಇರುವಂತ ಮಕ್ಕಳು. ಅಯ್ಯೋ ನಾನು ಏನ್ ಮಾಡ್ಲಿ ಅಂತ ಈ ರೀತಿ ಅಲ್ಲ, ಮುಖ ಹಿಂಗ್ ಸಪ್ಪಗ್ ಮಾಡ್ಕೊಳ್ಳೋದಲ್ಲ. ಬಾಬಾ ಅವ್ರು ಬಂದ್ ಏನ್ ನೋಡ್ತಾರೆ ಎಲ್ಲರನ್ನ ಇವತ್ತು? ಎಲ್ಲರೂ ಖುಷಿಯಿಂದ ಹೊಳಿತಾ ಇರುವಂತಹ ಗುಲಾಬಿಗಳೇನು ನಮ್ ಮುಂದೆ, ನಾವು ಆತ್ಮೀಯ ಗುಲಾಬಿಗಳಾಗಿದ್ದೀವಿ. ಬಾಬಾ ಅವ್ರು ಬಂದ್ ನೋಡ್ತಾರೆ ಎಲ್ಲರ ಅರಳಿರುವಂತಹ ಆತ್ಮೀಯ ಗುಲಾಬಿಗಳ ಮುಖವನ್ನ ಈ ದಿನ ಬಾಬಾ ಅವ್ರು ಬಂದ್ ನೋಡ್ತಾರೆ. ಸರಿ ಅಲ್ವಾ? ಓಂ ಶಾಂತಿ. ओम शांति। सभी को आज के दिन का मुबारक हो, मुबारक हो। ಬಾಬ್ದಾದರವರ ಮಿಲನ ಅಂದ್ರೆ ಸ್ವಯಂ ಭಗವಂತನ ಜೊತೆ ಮಿಲನ, ಭಗವಾನ್ ಸೆ ಮಿಲನ್. ಈ ಮಿಲನ ನಮ್ಮೆಲ್ಲರಿಗೆ ಮಿಲನ್ ಹಿ ಒಂದು ಹಬ್ಬದ ಹಾಗೆ. ಈ ಮಿಲನದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ದಿನ ಬಹಳ ಖುಷಿಯ ದಿನ ಆಗಿದೆ. ನಾವು ಮಕ್ಕಳು ತಂದೆಯನ್ನ ಮಿಲನ ಮಾಡುವಂತಹ ದಿನ ಆಗಿದೆ. ಹಾಗೂ ಬಾಬಾ ಅವ್ರನ್ನ ನಾವು ಹೇಗ್ ಮಿಲನ ಮಾಡ್ತೀವಿ? ಖುಷಿ ಇದೆ ಅಲ್ವಾ ಮಿಲನ ಮಾಡೋದರ ಖುಷಿ. ಆದ್ರೆ ಮಿಲನದ ಅನುಭವ ಆದಾಗ ನಮ್ಮ ಮನಸ್ಸಲ್ಲಿ ಆಟೋಮ್ಯಾಟಿಕ್ ಖುಷಿ ಇರುತ್ತೆ. ಈ ಮಿಲನದ ಅನುಭವ ಮಾಡ್ಲಿಕ್ಕೋಸ್ಕರ ನಾವು ಸಹ ಅವ್ಯಕ್ತ ಸ್ವರೂಪದಲ್ಲಿರ್ಬೇಕಾಗತ್ತೆ. ಏಕೆಂದ್ರೆ ಅವ್ಯಕ್ತ ಬಾಬ್ದಾದವರನ್ನ ಮಿಲನ ಮಾಡ್ತೀವಿ ಅಂದಾಗ ನಮ್ಮ ಸ್ವರೂಪನೂ ಅವ್ಯಕ್ತ ಆಗಿರ್ಬೇಕಾಗಿದೆ. ಅವ್ಯಕ್ತರನ್ನ ಮಿಲನ ಮಾಡಿದಾಗ ಆ ಸಮಾನ ಸ್ಥಿತಿಯಲ್ಲಿ ಮಿಲನದ ಅನುಭವ ಆಗತ್ತೆ, ಚೆನ್ನಾಗಾಗತ್ತೆ. ನಮ್ಮ ಆಂತರಿಕ ಸ್ಥಿತಿ ಏನಿದೆ ಅದು ಅವ್ಯಕ್ತ ಸ್ಥಿತಿ ಆಗಿರ್ಬೇಕಾಗಿದೆ ಬಾಬಾ ಅವ್ರನ್ನ ಮಿಲನ ಮಾಡ್ಲಿಕ್ಕೆ. ಅವ್ಯಕ್ತ ಸ್ಥಿತಿ ಅಂದ್ರೇನೆ ಈ ಸಾಕಾರಿ ದೇಹದಿಂದ ಭಿನ್ನ ನಾನಿದ್ರೊಳಗಡೆ ಆತ್ಮ ಪ್ರಕಾಶ ಸ್ವರೂಪಿ ಅವ್ಯಕ್ತ ಫರಿಷ್ಠ ಆಗಿದ್ದೇನೆ. ಈ ಸ್ಥಿತಿ ಏನಿದೆ ಆ ಸ್ಥಿತಿ ಬಿಲ್ಕುಲ್ ಪ್ರಕಾಶ ಸ್ವರೂಪ ಆಗಿದೆ. ಯಾವುದೇ ಪ್ರಕಾರದ ಬೇರೆ ಸಂಕಲ್ಪ ಇರಬಾರ್ದು. ಯಾರನ್ನ ಮಿಲನ ಮಾಡ್ಲಿಕ್ಕೆ ಬಯಸ್ತೀವಿ ಅವ್ರ ನೆನಪಲ್ಲೇ ಇರೋದು, ಆ ಮಿಲನದ ಸಂಕಲ್ಪದಲ್ಲೇ ಇರೋದು.
ಮತ್ತೆ ಒಳಗಿಂದ ಅವ್ಯಕ್ತ ಬಾಬ್ದಾದಾರವರನ್ನ ವತನದಲ್ಲಿ ನೋಡ್ಬೇಕು. ಮೊದಲು ವತನಕ್ಕೆ ಹೋಗಿ ನಮ್ಮೊಳಗಡೆ ವತನದ ಸ್ವರೂಪ ಏನಿದೆ ಆ ಸ್ವರೂಪವನ್ನ ಧಾರಣೆ ಮಾಡ್ತಾ ಬಾಬಾವರಿಂದ ದೃಷ್ಟಿಯನ್ನ ತಗೋಬೇಕಾಗತ್ತೆ. ಬಹಳ ಪ್ರೀತಿಯ ದೃಷ್ಟಿ. ಬಾಬಾವರು ನಮ್ಮನ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ. ನಾವು ಸಹ ಬಹಳ ಪ್ರೀತಿಯಿಂದ ಬಾಬಾವ್ರನ್ನ ನೋಡ್ತೀವಿ. ಆ ಪ್ರೀತಿಯ ಎಕ್ಸ್ಚೇಂಜ್ ಆಗತ್ತೆ ಅವ್ಯಕ್ತ ಸ್ವರೂಪದಲ್ಲಿ. ಶರೀರ ಇದು ತತ್ವದ್ದಾಗಿದೆ, ಆದ್ರೆ ಬಾಬಾವ್ರಿಂದ ದೃಷ್ಟಿ ತಗೋಬೇಕಾದಾಗ ಬಿಲ್ಕುಲ್ ಶಾಂತಿಯ ಪ್ರೀತಿಯ ಸ್ವರೂಪದ ನಾಲೆಡ್ಜ್ಫುಲ್ ಸ್ಥಿತಿಯಲ್ಲಿ ಇರ್ತಾ ದೃಷ್ಟಿಯನ್ನು ತಗೋಬೇಕು. ಆಗ್ಲೇನೆ ಬಾಬ್ದಾದವರ ಜೊತೆ ಮಿಲನದ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಮಿಲನಕ್ಕೋಸ್ಕರ ಬಾಬಾ ಅವ್ರು ಹೇಳ್ತಾರೆ, ನನ್ ಸಮಾನ ಸ್ಥಿತಿಯ ಧಾರಣೆ ಮಾಡ್ದಾಗ್ಲೇನೆ ಸಮಾನ ಸ್ಥಿತಿಯವರು ಮಿಲನ ಮಾಡ್ಲಿಕ್ಕಾಗತ್ತೆ. ಹೇಗೆ VIP ಅವ್ರ ಹತ್ರ ಹೋಗ್ತೀವಿ ಅಂದಾಗ ನಮ್ಮ ಡ್ರೆಸ್ ಇರ್ಬೋದು, ನಮ್ಮ ಚಲನೆ ಇರ್ಬೋದು, ನಮ್ಮ ಮಾತುಗಳಿರ್ಬೋದು ಅದೇ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ, ಅದೇ ರೀತಿ ಇರುತ್ತೆ. ಬಿಲ್ಕುಲ್ ಸಾಧಾರಣ ಸಿಂಪಲ್ ತರ ಆರ್ಡಿನರಿ ರೂಪದಲ್ಲಿ ನಾವು VIPs ನ ಹೋಗಿ ಮಿಲನ ಮಾಡಿದ್ರೆ ಆ ಮೀಟಿಂಗಿನ ಅನುಭವ ಆಗಲ್ಲ. ಒಬ್ರು ಅಷ್ಟು ಹೈಯಲ್ಲಿ ಇರ್ತಾರೆ, ಇಷ್ಟು ಸಾಧಾರಣವಾಗಿದ್ದಾಗ ಆ ಒಂದು ಮಿಲನದ ಅನುಭವ ಆಗಲ್ಲ. ಬೇರೆ ಫೀಲಿಂಗ್ ಮಧ್ಯದಲ್ಲಿ ಬರುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಆದ್ರಿಂದ ಯಾರನ್ನ ಮಿಲನ ಮಾಡ್ತೀವಿ ಅವರ ಸಮಾನ ನಮ್ಮ ಡ್ರೆಸ್ ಇರ್ಬೋದು, ನಮ್ಮ ಮಾತುಗಳು ಅದೇ ರೀತಿ ಇರಬೇಕಾಗಿದೆ, ನಮ್ಮ ಚಲನೆ ನಡವಳಿಕೆನೂ ಹಾಗೆ ಇರಬೇಕು. ಮತ್ತೆ ಚೆಹರೆಯಲ್ಲಿ ಬಾಬಾವ್ರನ್ನ ಮಿಲನ ಮಾಡುವ ಒಂದು ಆನಂದ ಮತ್ತೆ ಪ್ರೀತಿಯ ಸ್ವರೂಪ ಏನಿದೆ ಅದನ್ನ ಪ್ರತ್ಯಕ್ಷ ಮಾಡ್ಬೇಕು, ಆಗ್ಲೇನೆ ಮಿಲನ ಆಗತ್ತೆ. ಬಾಬಾ ಹಾಗೂ ನಾವು ಇಬ್ಬರ ಮಧ್ಯದಲ್ಲಿ ಯಾವುದೇ ವ್ಯಕ್ತಿ ವಸ್ತು ಮಧ್ಯದಲ್ಲಿ ಬರಬಾರ್ದು. ಬಿಲ್ಕುಲ್ ಸರ್ವ ಆಕರ್ಷಣೆಗಳಿಂದ ಮುಕ್ತ ನಮ್ಮ ಮನಸ್ಸು ಬುದ್ಧಿ ಬೇರೆ ಕಡೆ ಹೋಗ್ಲೇಬಾರ್ದು. ಆಗ್ಲೇನೆ ಬಾಬಾ ಅವರನ್ನ ಮಿಲನ ಮಾಡೋದರ ಅನುಭವ ನಾವು ಮಾಡ್ಬೋದು. ಸಾಕಾರದಲ್ಲಿ ಬಾಬಾ ಅವರಿದ್ದಾಗ ಸದೈವ ಬಾಬಾ ಹೇಳ್ತಾ ಇದ್ರು, ಯಾರ ವಾಣಿಯನ್ನ ನೀವು ಕೇಳ್ತೀರೋ ಅದರ ಕಡೆ ಅಟೆನ್ಷನ್ ಬೇಕು. ನಿಮ್ಮ ಅಟೆನ್ಷನ್ ಬೇರೆ ಕಡೆ ಹೋದ್ರೆ ಬಾಬಾ ಅವ್ರು ಏನ್ ಹೇಳ್ತಿರ್ತಾರೋ ಬಾಬಾವ್ರಿನ ಜೊತೆಗಿನ ಟೀಚರಿನ ಸಂಬಂಧ ಕಟ್ಟಾಗ್ಬಿಡುತ್ತೆ. ಟೀಚರ್ ಹೇಳ್ಬೇಕಾದ್ರೆ ಸ್ಟೂಡೆಂಟ್ ಆಗಿ ಕೇಳಿದಾಗ ನಾವು ಸ್ವರೂಪದಲ್ಲಿ ಸ್ವಮಾನದಲ್ಲಿದ್ದಾಗ ನನ್ ಬಾಬಾವ್ರಿಂದ ಕಲೀಲಿಕ್ಕೋಸ್ಕರ ಅಟೆನ್ಷನ್ ಇಡುತ್ತಾ ಅದನ್ನ ಕಲಿತಿದೀವಿ ಅಂದಾಗ ನಮ್ ಕಣ್ಣು ಆ ಕಡೆ ಈ ಕಡೆ ಅಂದ್ರೆ ದೃಷ್ಟಿ ಈ ಕಡೆ ಆ ಕಡೆ ಹೋಗ್ಬಾರ್ದು. ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ, ಯಾರು ಕೂತಿದ್ದಾರೆ, ಇದ್ರಲ್ಲಿ ಬುದ್ಧಿ ದೃಷ್ಟಿ ಹೋಗ್ತಾ ಇದ್ರೆ ಬಾಬಾವರ ಮಿಲನ ಬಿಲ್ಕುಲ್ ಅನುಭವ ಆಗಲ್ಲ. ಆದ್ರಿಂದ ಅವ್ಯಕ್ತ ಮಿಲನಕ್ಕೋಸ್ಕರ ಒಂದು ಅವರ ಸಮಾನ ಸ್ಥಿತಿಯನ್ನ ಧಾರಣೆ ಮಾಡಬೇಕು. ಎರಡನೇದು, ಬಾಬಾವ್ರ ಮೇಲೆ ಸಂಪೂರ್ಣ ಅಟೆನ್ಷನ್ ಇರಬೇಕು. ಬಾಬಾ ನಮಗೋಸ್ಕರ ಬಂದಿದ್ದಾರೆ, ನನಗೆ ವಾಣಿಯನ್ನ ತಿಳಿಸ್ಲಿಕ್ಕೆ ಬಂದಿದ್ದಾರೆ, ಈ ತರ ಮನ್ಸಲ್ಲಿ ಸ್ಮೃತಿ ಇರಬೇಕು. ಆ ಸ್ಮೃತಿಯ ಆಧಾರದ ಮೇಲೆನೆ ಬಾಬಾ ಅವ್ರು ಏನೆಲ್ಲ ಹೇಳ್ತಾರೆ ಅದು ತನ್ನೊಳಗಡೆ ಧಾರಣೆ ಆಗತ್ತೆ. ಮತ್ತೆ ಆ ಸ್ಮೃತಿಯ ಆಧಾರದ ಮೇಲೆ ನಮ್ಮ ಸ್ಥಿತಿ ಆಗತ್ತೆ. ದೇಹ ಬಾನದಲ್ಲಿದ್ದಾಗ ದೇಹಾಭಿಮಾನದ ಸ್ಥಿತಿ ಇರುತ್ತೆ. ಆಗ ಬಾಬಾವ್ರು ಏನ್ ಹೇಳ್ತಿದಾರೆ ಅದ್ರಲ್ಲಿ ನಮ್ಮ ಮನ್ಸು ಫೋಕಸ್ ಆಗಲ್ಲ, ಕೇಂದ್ರೀಕೃತ ಆಗಲ್ಲ.
ಸ್ಮೃತಿ ಸ್ವರೂಪದ ಕಡೆ ಅಟೆನ್ಷನ್ ಕೊಡಬೇಕು. ಸ್ಥಿತಿಯ ಮೇಲೆ ಅಟೆನ್ಷನ್ ಬೇಕು, ದೃಷ್ಟಿಯ ಮೇಲೆ ಅಟೆನ್ಷನ್ ಬೇಕು. ಏಕಾಗ್ರವಾಗಿರ್ಬೇಕು ದೃಷ್ಟಿ. ಬಾಬಾ ಅವ್ರು ಬಂದಾಗ ರೆಕಾರ್ಡೆಡ್ ವಾಣಿನೇ ಇರ್ಬೋದು, ಆದ್ರೆ ಅದನ್ನು ಸಹ ಚೈತನ್ಯದಲ್ಲಿ ಬಂದು ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಚೈತನ್ಯತೆಯ ಅನುಭವ ಆಗ್ಬೇಕು. ಓ, ಇದು ರೆಕಾರ್ಡು ಅಂತ ತಿಳ್ಕೊಂಡಾಗ ಅದು ರೆಕಾರ್ಡ್ ತರ ಅನುಭವ ಆಗತ್ತೆ. ನನ್ಗೋಸ್ಕರ ಸಾಕ್ಷಾತ್ ಬಾಬಾ ಅವರು ನನ್ನ ಮುಂದೆ ಸಮ್ಮುಖದಲ್ಲಿ ಬಂದು ಕೂತು ತಿಳಿಸ್ತಿದ್ದಾರೆ ಅನ್ನೋ ಫೀಲಿಂಗ್ ಬಂದಾಗ ಆ ಮಿಲನದ ಅನುಭವ ಆಗತ್ತೆ. ಒಳಗಡೆ ಏನ್ ಪ್ರೀತಿ ಇದೆ ಅದು ಇಮರ್ಜ್ ಆಗತ್ತೆ. ಕೇವಲ ಬಾಬಾ ಅವ್ರನ್ನ ರಥವನ್ನ ನೋಡ್ತಾ ಇದ್ರೆ ಏನು ಅನುಭವ ಆಗಲ್ಲ. ಆ ರಥದಲ್ಲಿ, ಆ ಶರೀರದಲ್ಲಿ ಒಳಗಡೆ ಯಾರು ಕೂತಿದ್ದಾರೆ, ಆ ಆ ಪರಮಾತ್ಮನ ಕಡೆ ನಮ್ಮ ಮನಸ್ಸು ಬುದ್ಧಿ ಹೋಗ್ಬೇಕು, ನಮ್ಮ ಮನಸ್ಸು ಹೋಗ್ಬೇಕು. ಸಾಧಾರಣ ರೂಪದಲ್ಲಿ ನೋಡಬಾರದು. ಭಗವಂತ ತಂದೆ ಮತ್ತೆ ದಾದಾ ಬ್ರಹ್ಮ ಬಾಬಾ ಇಬ್ರು ನಮ್ಮ ಸಮ್ಮುಖದಲ್ಲಿ ಈ ಶರೀರದ ಮುಖಾಂತರ ನನ್ನ ನೋಡ್ತಿದ್ದಾರೆ. ಈ ತರ ಸ್ಮೃತಿಯನ್ನ ತಯಾರು ಮಾಡ್ಕೋಬೇಕು, ಆ ಸ್ಥಿತಿಯಲ್ಲಿರ್ಬೇಕು, ಅದನ್ನ ಧಾರಣೆ ಮಾಡ್ಬೇಕು ಆ ಸ್ಮೃತಿಯನ್ನ. ಈ ರೀತಿಯ ಧಾರಣೆಯ ಆಧಾರದ ಮೇಲೆ ನಾವು ಬಾಬಾ ಅವ್ರ ಜೊತೆ ಬಹಳ ಈಸಿಯಾಗಿ ಸತ್ಯ ಪ್ರೀತಿಯಿಂದ ರಿಯಲ್ ಅನುಭವವನ್ನ ಮಾಡ್ಬೋದು, ರಿಯಲ್ ಮಿಲನ ಮಾಡ್ಬೋದು. ಇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಅನ್ಸುತ್ತೆ. ಮಂದಿರದಲ್ಲಿ ಮೂರ್ತಿ ಇರುತ್ತೆ. ಆ ಮೂರ್ತಿಯನ್ನು ಯಾವ ಭಾವನೆಯಿಂದ ನೋಡ್ತಾರೆ, ಆ ಭಾವನೆಯಿಂದ ಆ ಮೂರ್ತಿ ಅನುಭವ ಆಗತ್ತೆ ನಮ್ಗೆ. ಅದೇ ರೀತಿ ಬಾಬಾ ಅವ್ರ ಮೇಲೆ ಭಾವನೆ ನಮ್ದೇನಿದೆ ಅದ್ ರಿಯಲ್ ಆ ರೀತಿ ಇರ್ಬೇಕು, ಆವಾಗ ನಮ್ಗೆ ಅನುಭವ ಆಗತ್ತೆ. ಈಗ ನಾವು ಒಂದು 10-15 ನಿಮಿಷ ಆ ಸ್ಥಿತಿಯ ಅನುಭವ ಮಾಡೋಣ. ತಮ್ಮ ಸ್ಥಿತಿಯನ್ನ ವ್ಯಕ್ತ ಮಾಡ್ಕೊಳ್ಳಿ. ಈ ವ್ಯಕ್ತ ಪ್ರಪಂಚ ಭಾವದಿಂದ ದೂರ ನಾನು ಬಾಬಾ ಅವ್ರನ್ನ ಮಿಲನ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ನನ್ನನ್ನು ಮಿಲನ ಮಾಡ್ಲಿಕ್ಕೆ ಬಾಬಾ ಅವ್ರು ಬಂದಿದ್ದಾರೆ. ಬಾಬಾ ಅವರು ನಿರಾಕಾರಿ ಧಾಮದಿಂದ ಅವ್ಯಕ್ತ ಧಾಮಕ್ಕೆ ಬಂದಿದ್ದಾರೆ. ನಾನು ಈ ವ್ಯಕ್ತ ಪ್ರಪಂಚದಿಂದ ದೂರ ಅವ್ಯಕ್ತ ವತನಕ್ಕೆ ಹೋಗ್ತಿದ್ದೀನಿ. ಬಾಬಾ ಅವರು ತನ್ನ ಸ್ಥಾನ ಸ್ಥಿತಿಯನ್ನ ಪರಿವರ್ತನೆ ಮಾಡ್ಕೊಂಡು ಬರ್ತಾರೆ. ನಾನು ನನ್ನ ಸ್ಥಾನ ಸ್ಥಿತಿಯನ್ನ ಪರಿವರ್ತನೆ ಮಾಡ್ಕೊಂಡು ಅವ್ಯಕ್ತ ಧಾಮಕ್ಕೆ ಹೋಗ್ತಿದ್ದೀನಿ. ಬಾಬಾ ಅವರಿಷ್ಟು ಪ್ರೀತಿಯ ಸಾಗರ ಆಗಿದ್ದಾರೆ. ಆ ಪ್ರೀತಿಯನ್ನ ಅವ್ಯಕ್ತ ವತನದಲ್ಲಿ ಬಾಬಾ ಅವರ ದೃಷ್ಟಿಯಿಂದ ಅನುಭವ ಮಾಡ್ತಾ ನಮ್ಮೊಳಗೂ ಇಷ್ಟು ಪ್ರೀತಿಯನ್ನ ಇಮರ್ಜ್ ಮಾಡ್ಕೊಳ್ತಾ ಬಾಬಾ ಅವ್ರನ್ನ ನೋಡ್ಬೇಕು. ಹೇಗೆ ಪ್ರೀತಿಯ ಸಾಗರ ಬ್ರಹ್ಮ ತಂದೆಯ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾರೆ, ನಾನು ಆ ಒಂದು ಸುಂದರ ಬಾಬನನ್ನ, ಪ್ರೀತಿಯ ಬಾಬನನ್ನ ಆ ನನ್ನ ಅವ್ಯಕ್ತ ರೂಪದಿಂದ ನೋಡ್ತಾ ಇದ್ದೀನಿ. ಈ ಒಂದು ಸ್ಮೃತಿ ಮತ್ತೆ ಅದರ ಅಟೆನ್ಷನ್ ಅನ್ನ ಪೂರ ಬಾಬಾ ಅವ್ರ ಮೇಲಿರ್ಬೇಕು. ರಥ ಬಲೆ ಸಾಕಾರದ್ದಿರ್ಬೋದು, 5 ತತ್ವಗಳದ್ದು, ಆದ್ರೆ ಇದ್ರ ಒಳಗೇನಿದೆ ಅವ್ಯಕ್ತ ಫರಿಷ್ಠ ಬ್ರಹ್ಮ ಬಾಬಾ ಹಾಗೂ ನಿರಾಕಾರ ತಂದೆ, ಇವರಿಬ್ಬರನ್ನ ನೋಡ್ಬೇಕಾಗಿದೆ. ಬುದ್ಧಿಯಿಂದ ನೋಡ್ಬೇಕಾಗಿದೆ, ಕಣ್ಣುಗಳಿಂದ ನೋಡ್ಲಿಕ್ಕಾಗಲ್ಲ. ಬುದ್ಧಿಯಿಂದ ನೋಡ್ತಾ ಏಕಾಗ್ರವಾಗಿ ಬಾಬಾ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾ ಇರ್ಬೇಕು. ಆವಾಗ್ಲೇ ನಮ್ಮೊಳಗಡೆ ಆ ಧಾರಣೆ ಆಗ್ತಾ ಹೋಗುತ್ತೆ. ಆ ಶಕ್ತಿಯನ್ನ ನಾವು ಬಾಬಾ ಅವರಿಂದ ಎಳ್ಕೋಬಹುದು. ಬಾಬಾ ಅವರು ನಮ್ಮನ್ನ ಎಳಿತಾರೆ, ಮತ್ತೆ ನಮ್ಮ ಮನ್ಸು ಸಹ ಆ ಕಡೆ ಹೋಗಿರುತ್ತೆ. ಈ ರೀತಿ ಸಮಾನ ಆಗಿರ್ತಾ
ಈಗ ಅವ್ಯಕ್ತ ಫರಿಷ್ಠ ಸ್ವರೂಪದಲ್ಲಿ ಬಾಬಾ ಅವ್ರ ಜೊತೆ ರೂರಿಹಾನ್ ಮಾಡೋಣ. ನಿಮ್ಮ ಮನ್ಸಲ್ಲಿ ಏನೇ ಮಾತುಗಳಿದ್ರು ಬಾಬಾ ಅವರ ಸಮಾನ ಮಾತುಗಳು, ಸಮಾನತೆಯ ಸ್ಟೇಜ್ ಇಂದ ರಾಯಲ್ ಮಾತುಗಳನ್ನ ಬಾಬಾ ಅವ್ರ ಜೊತೆ ಆ ರೀತಿ ಮಾತಾಡಬೇಕಾಗಿದೆ. ಹಾಗೂ ಮನಸ್ಸು ಮತ್ತೆ ಬುದ್ಧಿಯನ್ನ ಇಷ್ಟು ಅಟೆನ್ಷನ್ ಇಡಿ. ವ್ಯಕ್ತಿ ವಸ್ತು ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಸಂಪೂರ್ಣ ಪವಿತ್ರತೆ. ನನ್ನ ಆತ್ಮ ಭಗವಂತನ ಸಮಾನ, ಸಂಪೂರ್ಣ ಪವಿತ್ರ ಸ್ವರೂಪ ಆತ್ಮ, ನಿರಾಕಾರಿ ಆತ್ಮ. ಈ ಸ್ಟೇಜಲ್ಲಿ ಸ್ಥಿತ ಆಗಿರ್ತಾ ಬಾಬಾ ಅವ್ರನ್ನ ನೋಡ್ಬೇಕು ಒಳಗಿಂದ. ನೀವು ಹೇಗೆ ಬಾಬಾ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಆ ರೀತಿ ಬಾಬಾ ಅವ್ರ ಜೊತೆ ಮಾತಾಡಿ. ತಮ್ಮ ದೃಷ್ಟಿಯನ್ನ ಬಾಬಾ ಅವ್ರ ಮೇಲೆ ಏಕಾಗ್ರ ಮಾಡಿ ಬಹಳ ಪ್ರೀತಿಯಿಂದ ಬಾಬಾ ಅವರು ಪ್ರೀತಿಯ ಸಾಗರ ತಂದೆ ಪರಂಧಾಮವನ್ನ ಬಿಟ್ಟು ನನಗೋಸ್ಕರ ಈ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಬ್ದಾದರ ಮುಖಾಂತರ ನನ್ನನ್ನ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ನಾನೂ ಸಹ ಈ 5 ತತ್ವಗಳ ಶರೀರವನ್ನ ಬಿಟ್ಟು ತಂದೆಯನ್ನ ಮಿಲನ ಮಾಡಲಿಕ್ಕೆ ಅವ್ಯಕ್ತ ಫರಿಷ್ಠ ಸ್ವರೂಪವನ್ನ ಧಾರಣೆ ಮಾಡಿ ಬಹಳ ಪ್ರೀತಿಯಿಂದ ಬಾಬಾ ಅವ್ರ ಬಳಿ ತಲುಪ್ತಿದ್ದೀನಿ. ಇಬ್ಬರು ಪರಸ್ಪರ ಸಮ್ಮುಖದಲ್ಲಿ ಬಹಳ ಪ್ರೀತಿಯಿಂದ ಮಿಲನವನ್ನ ಮಾಡ್ತಿದ್ದೀವಿ. ಬಾಬಾ, ನಿಮ್ಮನ್ನ ಮಿಲನ ಮಾಡಲಿಕ್ಕೆ ನನಗೆ ಬಹಳ ಖುಷಿ ಇದೆ. ಈ ದಿನ ನಿಮ್ಮ ದಿನ ಆಗಿದೆ. ನಾನು ನಿಮ್ಮನ್ನ ಮಿಲನ ಮಾಡಲಿಕ್ಕೆ ಬಹಳ ಆತುರ ಇತ್ತು. ಬಹಳ ದಿನಗಳ ನಂತರ ನಿಮ್ ಜೊತೆ ನಮ್ಮ ಅವ್ಯಕ್ತ ಮಿಲನ ಆಗ್ತಾ ಇದೆ. ಪ್ಯಾರೆ ಬಾಬಾ, ನೀವು ನನಗೋಸ್ಕರ ಬಂದಿದ್ದೀರಾ. ನನ್ನ ಆತ್ಮದ ಉನ್ನತಿಗೋಸ್ಕರ ನೀವೇನೆಲ್ಲ ತಿಳಿಸ್ಕೊಡ್ತೀರಾ ನಾನದರ ಸ್ವರೂಪ ಆಗ್ತಾ ಹೋಗ್ತೀನಿ. ನಾನು ನಿಮ್ಮಲ್ಲಿ ಪ್ರತಿಜ್ಞೆನ ಮಾಡ್ತಿದ್ದೀನಿ. ನನ್ನ ಜೀವನವನ್ನ ಇಷ್ಟು ಶ್ರೇಷ್ಠ ಮಾಡಿ ನಿಮ್ಮ ಮಹಾವಾಕ್ಯ ಒಂದೊಂದು ಮಹಾವಾಕ್ಯದ ಮೇಲೆ ನಾನು ಅಟೆನ್ಷನ್ ಕೊಡ್ತಾ ನಾನದರ ಧಾರಣೆಯನ್ನ ಮಾಡ್ತೀನಿ. ತಮ್ಮ ಪ್ರತಿಯೊಂದು ಶಬ್ದ ನನಗೋಸ್ಕರ ಆದ್ರಿಂದ ನಾನು ಸಂಪೂರ್ಣ ಶಬ್ದಗಳನ್ನ ಧಾರಣೆ ಮಾಡ್ತಾ ನನ್ನ ಪ್ರಾಕ್ಟಿಕಲ್ ಸ್ವರೂಪ
ನಿಮ್ಮ ಶಬ್ದನೇ ಆಗಿದೆ. ತಮ್ಮ ಶಬ್ದನೇ ನನ್ನ ಜೀವನ ಆಗಿದೆ. ತಾವೇ ನನ್ನ ಜೀವನದ ಆಧಾರ ಆಗಿದ್ದೀರ. ನಾನು ಬಹಳ ಬೇಗ ಸಂಪನ್ನ ಆಗಿ ನಿಮ್ಮ ಬಳಿ ಬರಬೇಕಾಗಿದೆ. ತಮ್ಮ ಒಂದೊಂದು ಶಬ್ದ, ಒಂದೊಂದು ಮಾತು, ನಿಮ್ಮ ಮಹಾವಾಕ್ಯ ತಮ್ಮ ಸಮೀಪದ ಸಂಬಂಧದಲ್ಲಿ ತಗೊಂಡು ಬರುತ್ತೆ. ತಮ್ಮ ಮಹಾವಾಕ್ಯ ತಮ್ಮ ಜೊತೆಗಿನ ಸರ್ವ ಸಂಬಂಧಗಳನ್ನು ಅನುಭವ ಮಾಡಲಿಕ್ಕೆ ಆಧಾರ ಆಗಿದೆ. ತಮ್ಮ ಪ್ರತಿಯೊಂದು ಶಬ್ದ ನನ್ನ ಪ್ರಾಪರ್ಟಿ ಆಗಿದೆ. ನಾನು ಸದಾ ಈ ಪ್ರಾಪರ್ಟಿಯನ್ನ ನನ್ನ ಜೀವನದಲ್ಲಿ ಎಂಜಾಯ್ ಮಾಡ್ತೀನಿ. ತಮ್ಮದೇ ಸರ್ವ ವರದಾನಗಳಿಂದ ನನ್ನ ಜೀವನದ ಪಾಲನೆ ಆಗ್ತಾ ಇದೆ. ನಾನು ನಿಮ್ಮ ಯಾವುದೇ ಶಬ್ದ ಮಿಸ್ ಮಾಡೋದಿಲ್ಲ. ನನ್ನ ಜೀವನ ವಜ್ರ ಸಮಾನ ಆಗುತ್ತೆ ತಮ್ಮ ಶಬ್ದಗಳಿಂದ. ನಾನು ಸಂಪೂರ್ಣ ಜವಾಬ್ದಾರಿಯಿಂದ ತಮ್ಮ ಪ್ರತಿ ಮಹಾವಾಕ್ಯವನ್ನ ಜೀವನದಲ್ಲಿ ಧಾರಣೆ ಮಾಡ್ತಾ ತಮ್ಮ ಕಾರ್ಯವನ್ನ ಸಂಪನ್ನ ಮಾಡಲಿಕ್ಕೆ ಪ್ರತಿಜ್ಞೆಯನ್ನು ಮಾಡ್ತೇನೆ. ತಮ್ಮ ಕಾರ್ಯವನ್ನ ಸಂಪೂರ್ಣ ರೀತಿಯಿಂದ ನಿಭಾಯಿಸೋದೇ ನನ್ನ ಜವಾಬ್ದಾರಿಯಾಗಿದೆ. ಎಷ್ಟು ಮಹಾನ್ ಕಾರ್ಯ ತಮ್ಮ ಪ್ರತಿಯೊಂದು ಮಹಾವಾಕ್ಯ ನನಗೋಸ್ಕರನೇ ಆಗಿದೆ.
ತಮ್ಮ ದೃಷ್ಟಿ ಸದಾ ನನ್ನ ಮೇಲೆ. ಹೀಗೆ ಸದಾ ಅದಿರಲಿ. ನನ್ನ ದೃಷ್ಟಿನೂ ಸದಾ ತಮ್ಮ ಮೇಲೆ ಇರಲಿ. ನಾನು ಸದಾ ತಮ್ಮ ಜೊತೆನೇ ಇರ್ತೀನಿ. ನೀವೇ ನನ್ನ ಜೀವನ ಸಾಥಿ ಆಗಿದ್ದೀರಾ. ನಾನು ನಿಮ್ಮ ಬಹಳ ಆಜ್ಞಾಕಾರಿ, ವಫಾದಾರ್ ಮಗು ಆಗಿದ್ದೀನಿ. ತಮ್ಮ ಪೂರ ಆಶೀರ್ವಾದ ನನ್ನ ಮೇಲಿದೆ. ನಾನು ನಿಮ್ಮನ್ನು ಎಂದೂ ಬಿಡೋದಿಲ್ಲ. ತಾವು ಸದಾ ನನ್ನ ಕೈಯನ್ನು ಹಿಡ್ಕೊಂಡಿರಿ ಬಾಬಾ. ತಮ್ಮ ದೃಷ್ಟಿಯಲ್ಲಿ ನಾನು ಸದಾ ಇರಬೇಕು. ನನ್ನ ದೃಷ್ಟಿಯಲ್ಲಿ ನೀವು ಸದಾ ಸಮಾವೇಶ ಆಗಿದ್ದೀರ. ಈ ಮಿಲನ ಪ್ರತಿ ಕಲ್ಪದಲ್ಲಿ ನಾನು ಪ್ರಾಪ್ತಿ ಮಾಡ್ತೀನಿ. ನಾನು ಪದಂ ಭಾಗ್ಯಶಾಲಿ. ತಮ್ಮನ್ನ ಮಿಲನ ಮಾಡ್ಲಿಕ್ಕೋಸ್ಕರ ನೀವು ನನ್ನನ್ನು ಹೀಗೆ ಸದಾ ನನ್ನ ಹೀಗೆ ನೋಡ್ತಾ ಇರಿ. ನಿಮ್ಮ ಶಬ್ದಗಳನ್ನು ನಾನು ನೋಡ್ತಾ, ನಿಮ್ಮನ್ನು ನೋಡ್ತಾ, ನಿಮ್ಮ ಶಬ್ದಗಳನ್ನು ಕೇಳ್ತಾ ನಾನು ನಿಮ್ಮ ಹತ್ರನೇ ಕೂತ್ಕೊಂಡು ಇರಬೇಕು ಅಂತ ನನಗನ್ನಿಸ್ತಿದೆ. ಕೇವಲ ನೀವು ಮತ್ತೆ ನಾನು, ನಮ್ಮ ಜೀವನದಲ್ಲಿ ಬೇರೆ ಯಾರೂ ಇಲ್ಲ. ನಾನು ಪ್ರಕಾಶಮಯ ಫರಿಷ್ಠ ಆಗಿದ್ದೀನಿ. ನೀವು ನನ್ನ ಎಲ್ಲ ಹೊರೆಗಳನ್ನು ಸಮಾಪ್ತಿ ಮಾಡಿದ್ದೀರ. ಬಿಲ್ಕುಲ್ ನನ್ನನ್ನು ಹಗುರ ಮಾಡಿದ್ದೀರ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.